ನಮಸ್ಕಾರ. ಅಗ್ನಿ ಪರೀಕ್ಷೆಯಾಗುತ್ತಿರುವ ಶಾಲಾ ಪರೀಕ್ಷೆ ನುಡಿಸಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮನೋವೈದ್ಯ. ಶಿಕ್ಷಣ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಪ್ರಮುಖವಾದಂಥ ಘಟ್ಟ. ಈಗಿನ ಒಂದು ಆಧುನಿಕ ಒಂದು ಜೀವನ ಶೈಲಿಗೆ ಇವತ್ತು ಶಿಕ್ಷಣ ಬಹಳ ಅನಿವಾರ್ಯ ಕೂಡ ಹೌದು. ಹಾಗಾಗಿ ನಮ್ಮ ಸಂವಿಧಾನ ಏನು ಮಾಡಿದೆ ಅಂದರೆ ಶಿಕ್ಷಣವನ್ನು ಒಂದು ಮೂಲಭೂತ ಹಕ್ಕಾಗಿ ಮಾಡಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಶಿಕ್ಷಣವನ್ನು ಪಡೆಯುವಂಥ ಹಕ್ಕಿದೆ. ಈಗ ಏನಾಗ್ತಾ ಇದೆ ಅಂದರೆ ಈ ಶಿಕ್ಷಣ ಅನ್ನುವಂಥದ್ದು ಪರೀಕ್ಷೆಗಳಿಗೆ ಸೀಮಿತವಾಗ್ತಾ ಇದೆ. ಅಂದರೆ ಶಿಕ್ಷಣದಲ್ಲಿ ಪರೀಕ್ಷೆ ಒಂದು ಭಾಗವಾಗಬೇಕೇ ಹೊರತು ಪರೀಕ್ಷೆನೇ ಒಂದು ಶಿಕ್ಷಣ ಅಂತ ಆಗಬಾರ್ದು. ಜೀವನದಲ್ಲಿ ಪರೀಕ್ಷೆಗಳಿರಬೇಕು, ಪರೀಕ್ಷೆಗಳೇ ಜೀವನವಾದರೆ ಅಂತಹ ಒಂದು ಪರಿಸ್ಥಿತಿ ಈಗಿನ ಶಿಕ್ಷಣ ಪದ್ಧತಿಗಳಿರ್ಬೋದು ಅಥವಾ ಪರೀಕ್ಷಾ ಪದ್ಧತಿಗಳನ್ನು ನೋಡಿದಾಗ ಅನ್ನಿಸ್ತಾ ಇದೆ. ಮಕ್ಕಳ ಮೇಲೆ ಒಂದು ಪರೀಕ್ಷಾ ಒತ್ತಡಗಳಿರ್ಬೋದು ಅಥವಾ ಪರೀಕ್ಷೆಯ ಒಂದು ಭಯ ಇರ್ಬೋದು, ಪರೀಕ್ಷೆಗಾಗೇ ನಾನು ಓದಬೇಕೇನೋ ಅನ್ನುವಂತಹ ಒಂದು ಮನಸ್ಥಿತಿ ಇರ್ಬೋದು. ಈ ಥರ ಒಂದು ಮನಸ್ಥಿತಿ ಇಂದಿನ ಮಕ್ಕಳ ಮೇಲೆ ಆಗ್ತಾ ಇದೆ. ಇದೆಲ್ಲ ಕಾರಣ ಏನು ಅಂದರೆ ಈಗಿನ ಒಂದು ಶಿಕ್ಷಣ ಪದ್ಧತಿನೇ ಹಾಗಿದ್ದಕ್ಕೆ ಕಾರಣ ಆಗಿರಬಹುದು ಅನ್ನುವಂಥದ್ದು. ಸೊ ಹಾಗಾದರೆ ಬನ್ನಿ ನೋಡೋಣ, ಏನು ಇದಕ್ಕೆ ಸಮಸ್ಯೆ ಏನು. ಈ ಥರ ಒಂದು ಹೋಗಬೇಕು ಅಂದರೆ ಮಕ್ಕಳು ಒಂದು ಅದ್ಭುತವಾದಂಥ ಶಿಕ್ಷಣವನ್ನು ಪಡಿಬೇಕು ಅಂದರೆ ಏನು ಮಾಡಬೇಕು, ಮತ್ತು ಈ ಶಿಕ್ಷಣ ಪದ್ಧತಿ ಚೇಂಜ್ ಆದರೆ ಯಾವ ಥರ ಆಗ್ಬೋದು, ಮತ್ತು ಪರೀಕ್ಷಾ ಪದ್ಧತಿ ಮುಖ್ಯವಾಗಿ ಪರೀಕ್ಷಾ ಪದ್ಧತಿ ಯಾವ ಥರ ಇದ್ದರೆ ಒಳ್ಳೆಯದು ಅನ್ನೋದ್ರ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಇಬ್ಬರು ಒಂದು ಪ್ರಸಿದ್ಧ ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ಅನುಭವಿ ಶಿಕ್ಷಕರು, ಇಬ್ಬರು ಅನುಭವಿ ಅಂತ ಹೇಳ್ಬೋದು. ಒಬ್ಬರು ಕರ್ಕಿ ಚೆನ್ನಕೇಶವ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು, ಹಾಗೆ ಉತ್ತರ ಕನ್ನಡ ಜಿಲ್ಲಾ ಪ್ರೌಢಶಾಲಾ ಮುಖ್ಯಾಧ್ಯಾಪಕರ ಒಂದು ಸಂಘದ ಅಧ್ಯಕ್ಷರು, ಮತ್ತು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರ ಸಂಘದ ಜಿಲ್ಲಾ ಕಾರ್ಯದರ್ಶಿಯೂ ಆಗಿರುವಂತಹ, ಹಾಗೆ ಈಗ ಒಂದು ಕರ್ಕಿ ಚೆನ್ನಕೇಶವ ಪ್ರೌಢಶಾಲೆಯಲ್ಲಿ ಕಳೆದ ಒಂದು 17-18 ವರ್ಷಗಳಿಂದ ಮುಖ್ಯೋಪಾಧ್ಯಾಯರಾಗಿ ಒಂದು ಸೇವೆ ಸಲ್ಲಿಸ್ತಾ ಇರುವಂತಹ ಒಬ್ಬ ಅನುಭವಿ ಶಿಕ್ಷಕರು ಹೌದು, ಮತ್ತು ಇವರು ಸಾಹಿತಿ ಕೂಡ ಹೌದು ಅಂಥವರಾಗಿರುವಂತಹ ಶ್ರೀಯುತ LM ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಇನ್ನೋರ್ವ ಒಬ್ಬ ರಿಸೋರ್ಸ್ ಪರ್ಸನ್ ಆಗಿ ಬಂದಿರುವಂಥವರು ಕರುವ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಆಗಿರುವಂತಹ, ಹಾಗೆ ಒಬ್ಬ ಉತ್ತಮ ಸಾಹಿತಿಯೂ ಆಗಿರುವಂತಹ ಸುಧಾ ಭಂಡಾರಿಯವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ. ಮೇಡಮ್, ಸರ್ವೇಭ್ಯೋ ನಮಃ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ನಮಸ್ಕಾರ. ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ತೆ ವೀಕ್ಷಕರಿಗೂ ಕೂಡ. ಈಗ ನೋಡಿ ಸರ್, ಈಗ ಏನು ಅಂದರೆ ಇವತ್ತಿನ ಒಂದು ಪರೀಕ್ಷಾ ಪದ್ಧತಿ ಬಗ್ಗೆ ನಿಮಗೆ ಗೊತ್ತು. ಈಗಾಗಲೇ ನೀವು ಹಲವಾರು ವರ್ಷಗಳಿಂದ, ಈಗ ಸುಧಾ ಮೇಡಮು ಇರ್ಬೋದು, ನೀವು ಕಳೆದ 28 ವರ್ಷಗಳಿಂದ ನೀವು ಸೇವೆ ಸಲ್ಲಿಸ್ತಾ ಇದ್ದೀರಿ. ನೀವು ಸಹಿತ 34 ವರ್ಷಗಳಿಂದ ನೀವು ಸೇವೆ ಸಲ್ಲಿಸ್ತಾ ಇದ್ದೀರಿ ಶಿಕ್ಷಣ ಕ್ಷೇತ್ರದಲ್ಲಿ. ಸೊ ನಿಮಗೆ ಗೊತ್ತಿದೆ ಈಗಿನ ಒಂದು ಪರೀಕ್ಷಾ ಪದ್ಧತಿಯ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬೋದಾ ಸರ್? ಮನೋವೈದ್ಯರವರ ಇವತ್ತಿನ ಈ ಒಂದು ಸಂದರ್ಶನದ ಮುಖ್ಯ ಅಗ್ನಿ ಪರೀಕ್ಷೆ ಎನ್ನುವಂಥದ್ದು ಅಗ್ನಿ ಪರೀಕ್ಷೆ. ಇದು ವಿದ್ಯಾರ್ಥಿ ಕೇಂದ್ರಿತವಾದಂಥ ಒಂದು ಪ್ರಶ್ನೆ, ಅತ್ಯಂತ ಅಮೂಲ್ಯವಾದಂಥ ಪ್ರಶ್ನೆಯನ್ನು ತಾವು ಕೇಳಿದ್ದೀರಿ. ವಿದ್ಯಾರ್ಥಿ ಅಂತಂದರೆ ಮನುಕುಲದ ಕನಸುಗಳು, ಮನೆಯಂಗಳದ ಕುಸುಮಗಳು. ಒಂದು ವಿದ್ಯಾರ್ಥಿಯ ಕನಸು ಮತ್ತು ಆ ಒಂದು ಕುಸುಮ ಅರಳಬೇಕಾದರೆ, ಕನಸು ಸಾಕಾರ ಆಗಬೇಕಾದರೆ ಮೌಲ್ಯಮಾಪನ ಎನ್ನುವಂಥದ್ದು ಕೂಡ ಅದು ವಿದ್ಯಾರ್ಥಿ ಕೇಂದ್ರಿತವಾಗಿದ್ದರೆ ಮಾತ್ರ ಒಳ್ಳೆಯದು, ಅವರಿಗೂ ಕೂಡ ಅದು ಆನಂದದಾಯಕವಾಗಿರಬೇಕು ಅನ್ನುವಂಥದ್ದು ಪ್ರಸ್ತುತವಾದಂಥ ಸಮಸ್ಯೆಯನ್ನು ನೋಡಿದಾಗ ಅದು ಅಲ್ಲ ಅನ್ನಿಸ್ತದೆ. ಯಾಕೆಂತಂದರೆ ಪರೀಕ್ಷೆ ಎನ್ನುವಂಥ ಕಾನ್ಸೆಪ್ಟೇ ಇವತ್ತು ಇಲ್ಲವೇ ಇಲ್ಲ. ಯಾವಾಗ ಕಾಲಕಾಲಕ್ಕೆ ರಾಷ್ಟ್ರೀಯ ಶಿಕ್ಷಣ ನೀತಿಗಳು ಬದಲಾದಂತೆ 2000ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂತು, 2010ರಲ್ಲಿ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಬಂತು, ಶಿಕ್ಷಣ ಹಕ್ಕು ಇರುವಂಥದ್ದು. ಈಗಾಗಲೇ ತಾವು ಹೇಳಿದ್ರಿ ಶಿಕ್ಷಣ ಒಂದು ಹಕ್ಕು ಅಂತೇಳಿ. 2010ರಲ್ಲಿ ಬಂದಂತಹ RTE ಆ್ಯಕ್ಟ್ ಪ್ರಕಾರ ಅದು ಲೋಕಸಭೆಯಲ್ಲಿ ಪಾಸಾಯಿತು. ಆ ಆ್ಯಕ್ಟ್ದಲ್ಲಿ 29ನೇ ಸೆಕ್ಷನ್ದಲ್ಲಿ ಏನಿದೆ ಅಂತಂದರೆ ಪರೀಕ್ಷೆ ಹೇಳುವಂಥ ಕಾನ್ಸೆಪ್ಟ್ ಇಲ್ಲವೇ ಇಲ್ಲ. ಯಾವುದೇ ಮಂಡಳಿ ಪರೀಕ್ಷೆ ಮಾಡಬಾರ್ದು ಅನ್ನುವಂಥದ್ದು ಅದರಲ್ಲಿದೆ. ಕಲಿಕೆಯಲ್ಲಿ ರಚನಾವಾದ, ಮೌಲ್ಯಮಾಪನದಲ್ಲಿ CCE ಎನ್ನುವಂಥ ಹೊಸ ಪದ್ಧತಿ 2010ರಿಂದ ಜಾರಿಗೆ ಬಂತು. 2012ರಲ್ಲಿ ಅದು ಕಾಯ್ದೆಯಾಗಿ ಇವತ್ತು ದೇಶದಾದ್ಯಂತ ಆ ಒಂದು ಕಾಯ್ದೆ ಇದೆ. ಆ ಕಾರಣದಿಂದಲೇ ಇವತ್ತು ಪರೀಕ್ಷೆ ಎನ್ನುವಂತಹ ಶಬ್ದ ಹೇಳಲಿಕ್ಕಿಲ್ಲ ಅಂತ ಇದೆ. ಯಾಕಂತಂದರೆ
ಇವತ್ತು ಮೌಲ್ಯ ನಿರ್ಣಯ ಮಂಡಳಿ ಅನ್ನುವಂಥದ್ದು ಹೆಸರು ಬದಲಾವಣೆ ಆಗಿದೆ. ಮೌಲ್ಯ ನಿರ್ಣಯ ಮಂಡಳಿ. ಹೌದು. ಅದು ಈಗ ಪರೀಕ್ಷೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಇವತ್ತು SSLC ಮಂಡಳಿಯೂ ಕೂಡ ಪರೀಕ್ಷಾ ಮಂಡಳಿ ಹೇಳುವಂಥ ಹೆಸರನ್ನು ತೆಗೆದುಹಾಕಿದೆ. CCE ಅಂತಂದರೆ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಷನ್ ಅಂತೇಳಿ, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಎನ್ನುವಂಥದ್ದು ಬಂದಿದೆ. ಇವತ್ತು ಸುಧಾ ಮೇಡಮ್ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ, 1 to 3 ಹೇಳುವಂಥದ್ದು ನಲಿಕಲಿಯಲ್ಲಿ ಪಠ್ಯನೇ ಇಲ್ಲ. ಒಂದು ಮಗು ಯಾವ ರೀತಿಯಾಗಿರ್ಬೇಕಂತಂದರೆ ಅದು ಕೇಂದ್ರಿತವಾಗಿ ಉಲ್ಲಾಸದಾಯಕವಾಗಿ ಆನಂದದಾಯಕವಾಗಿ ಶಾಲೆಯಲ್ಲಿ ಕಳೆಯುವಂಥ ಒಂದು ಪದ್ಧತಿ ಅದು. ಆ ನಂತರದಲ್ಲಿ ಬರುವಂಥದ್ದು CCE ಅಂತಂದರೆ ಒಂದು ವಿದ್ಯಾರ್ಥಿ ಕೇವಲ ಪಠ್ಯಕ್ಕೆ ಸೀಮಿತವಾಗಿ ಮಾತ್ರ ಇರದೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಮತ್ತು ಇತರ ಚಟುವಟಿಕೆಗಳಲ್ಲೂ ಭಾಗವಹಿಸಿ ಅವನನ್ನು ನಿರಂತರವಾಗಿ ಕಾಣುವಂತಹ, ನಿರಂತರವಾಗಿ ಮೌಲ್ಯಮಾಪನ ಮಾಡುವಂಥದ್ದಕ್ಕೆ ನಿರಂತರ ಮೌಲ್ಯಮಾಪನ ಅಂತ ಕರೆದರು. ಹಾಗೆ ವ್ಯಾಪಕ ಮೌಲ್ಯಮಾಪನ CCE, ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್. ವ್ಯಾಪಕ ಅಂತಂದರೆ ಕೇವಲ ಪಠ್ಯಕ್ಕೆ ಸೀಮಿತವಾದಂಥದ್ದು ಮಾತ್ರ ಅಲ್ಲ, ಪಠ್ಯೇತರ ಚಟುವಟಿಕೆ. ಇವತ್ತು ಪ್ರತಿಭಾ ಕಾರಂಜಿ, ಕ್ರೀಡೆ, ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸ್ಪರ್ಧಾ ಕಾರ್ಯಕ್ರಮಗಳು, ಇವೆಲ್ಲವೂ ಕೂಡ ಒಬ್ಬ ವಿದ್ಯಾರ್ಥಿಯ ಮೌಲ್ಯಮಾಪನಕ್ಕೆ ಇರುವಂತಹ ಪದ್ಧತಿ. ಆದರೆ ಇವತ್ತು ನಾವು ಆ ಹಳೆಯ ಏನು ಪದ್ಧತಿ ಉಂಟೋ ಅದಕ್ಕೆ ಅಂಟ್ಕೊಂಡಿದ್ದೇವೆ. ದೃಷ್ಟಿ ಬದಲಾಯಿಸು, ದೃಶ್ಯ ಬದಲಾದೀತು ಅಂಥೇಳಿ ನಾವು ತಮ್ಮ ದೃಷ್ಟಿಯನ್ನು ಬದಲಾಯಿಸುವಂತಹದ್ದು ಕಾಣ್ತಾ ಇಲ್ಲ. ಇವತ್ತು ಹಣೆ ಬರ ಬದಲಾಯಿಸುವಾಗ ಹವ್ಯಾಸ ಬದಲಾಯಿಸಬೇಕಾಯ್ತು. ಹೌದು ಹೌದು. ಅದು ರಶೀದ್ ಹೇಳುವಂಥದ್ದು ಭಾಳ ಚೆನ್ನಾಗಿ ಹೇಳಿದ್ರು. ದೃಷ್ಟಿ ಬದಲಾಯಿಸು, ದೃಶ್ಯ ಬದಲಾಯಿತು, ಹವ್ಯಾಸ ಬದಲಿಸು, ಹಣಬರ ಬದಲಾದೀತು, ದಿಕ್ಕು ಬದಲಾಯಿಸು, ದೋಣಿ ದಡ ಸೇರಿತು ಅಂಥೇಳಿ. ಇವತ್ತು ಇತಿಹಾಸದಲ್ಲಿರುವಂತಹ ಒಂದು ಹಳೆಯ ಪದ್ಧತಿಗಳಿಗೆ ಜೋತ್ ಬಿದ್ದುಕೊಳ್ಳುವಂತಹ ಮತ್ತು ಅದನ್ನೇ ಮುಂದುವರಿಸುವಂತಹ ಭಾಗವಾಗಿ ಇವತ್ತಿನ ಪರೀಕ್ಷಾ ಪದ್ಧತಿ ಅಯೋಮಯವಾಗಿದೆ. ವಿದ್ಯಾರ್ಥಿಗೆ ತುಂಬ ಗೊಂದಲ ಭಯವಾಗಿದೆ, ಭಯ ಹುಟ್ಟಿಸುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಕಾರಣ ಏನಂತಂದರೆ ಸಂಪೂರ್ಣವಾದಂಥ ಮಾಹಿತಿಯ ಕೊರತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಓಕೆ, ಅದಕ್ಕಾಗಿ ಪರೀಕ್ಷೆ ಎನ್ನುವಂಥ ಶಬ್ದನೇ ಹೇಳಬಾರ್ದು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಅದು ಕೇವಲ ಮೌಲ್ಯ ಮಾಪನ ಮಾಡುವಂಥದ್ದು. ಅದಕ್ಕಾಗಿ RTA ಆಕ್ಟ್ ಹೇಳ್ತದೆ 1 ರಿಂದ 14ನೇ ವರ್ಷದ ವಯಸ್ಸಿನವರೆಗೆ ಒಬ್ಬ ವಿದ್ಯಾರ್ಥಿ ನಿರಂತರವಾಗಿ ಆತ ಕಲಿಕೆಯಲ್ಲಿ ಮುಂದುವರಿತಾ ಹೋಗಬೇಕು ಹೊರತಾಗಿ ಆತನ ಎಲ್ಲೇ ಯಾವುದೇ ವರ್ಷ ಕುಂಠಿತವಾಗಬಾರ್ದು. ಅದಕ್ಕಾಗಿ ಅನುತ್ತೀರ್ಣ ಹೇಳುವಂಥ ಶಬ್ದನೂ ಕೂಡ ಇವತ್ತು 1 ರಿಂದ 14ನವರೆಗೆ, ಅಂದರೆ 1 ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಅನುತ್ತೀರ್ಣ ಹೇಳುವಂಥ ಕಾನ್ಸೆಪ್ಟು ಇಲ್ಲ. ಆ ನಂತರದಲ್ಲಿ ಬರುವಂಥದ್ದು ಪಬ್ಲಿಕ್ ಪರೀಕ್ಷೆ. ಆದರೆ ಇವತ್ತು ಪಬ್ಲಿಕ್ ಪರೀಕ್ಷೆ ಹೇಳುವಂಥ ಹೆಸರಿನಲ್ಲಿ ಆದಂಥ ಗೊಂದಲಮಯ ವಾತಾವರಣ ಇವತ್ತಿನ ಸ್ಥಿತಿಗೆ ಕಾರಣ ಆಗಿದೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಖಂಡಿತ ಖಂಡಿತ ಸರ್, ತುಂಬ ಧನ್ಯವಾದ. ಈಗಾಗಲೇ ಮೇಡಮ್ ಅವರೇ ಸರ್ ಹೇಳಿದ್ರು ಈಗ ಅಂದರೆ ಪರೀಕ್ಷಾ ಪದ್ಧತಿಗಳ ಬಗ್ಗೆ ಯಾಕೆ ಹೆಂಗಾಯಿತು ಈಗಿನ ಪರೀಕ್ಷಾ ಪದ್ಧತಿ ಕುರಿತಾಗ ಅವರ ಅಭಿಪ್ರಾಯವನ್ನು ತಿಳಿಸಿದ್ರು. ನಿಮ್ಮ ಪ್ರಕಾರ ಏನು ಹಾಗಾದರೆ ಈಗಿನ ಪರೀಕ್ಷಾ ಪದ್ಧತಿ ಹೇಗೆ, ಏನು ನಿಮ್ಮ ಅಭಿಪ್ರಾಯ? ನೋಡಿ, ನನ್ನ ದೃಷ್ಟಿಯಲ್ಲಿ ಈ ಶಿಕ್ಷಣ ಮತ್ತು ಪರೀಕ್ಷೆಗಳು ಅನ್ನುವಂಥದ್ದು ಒಂದೇ ನಾಣ್ಯದ 2 ಮುಖ ಇದ್ದ ಹಾಗೆ. ಈ ಪರೀಕ್ಷೆ ಅನ್ನುವಂತಹ ಪರಿಕಲ್ಪನೆ ಇವತ್ತು ನಿನ್ನೆ ಮಾತ್ರ ಹುಟ್ಕೊಂಡಿದ್ದೇನೂ ಅಲ್ಲ. ಯಾಕಂದ್ರೆ ಇವತ್ತು ಪರೀಕ್ಷೆಗಳ ಬದಲಿಗೆ ಮೌಲ್ಯಮಾಪನ ಅನ್ನುವಂತಹ ಒಂದು ಹೊಸ ಪರಿಕಲ್ಪನೆಯನ್ನ ನಾವು ಆ್ಯಡ್ ಮಾಡಿರಬಹುದು. ಆದ್ರೆ ನನ್ನ ದೃಷ್ಟಿಯಲ್ಲಿ ಪರೀಕ್ಷೆಗೆ ಅಷ್ಟೊಂದು ಒತ್ತಡವನ್ನ ಅಥವಾ ಒಂದು ನಾವು ಆತುರವನ್ನ ಅಥವಾ ನಿರೀಕ್ಷೆಗಳನ್ನ ಇಟ್ಕೊಳ್ಳುವಂತಹ ಅವಶ್ಯಕತೆಗಳನ್ನ ಇಲ್ಲ. ಹೇಗೆ ಒಬ್ಬ ಅಡಿಗೆಯವನಿಗೆ ರುಚಿಯಾಗಿ ಅಡಿಗೆ ಮಾಡಿದಾಗ ಅದರ ರುಚಿಯನ್ನ ನೋಡಬೇಕು ಅನ್ನುವಂತಹ ಒಂದು ಸಹಜವಾದಂತಹ ಕುತೂಹಲ ಅನ್ನುವಂಥದ್ದು ಇರುತ್ತದೋ, ಅದೇ ದೃಷ್ಟಿಯಲ್ಲಿ ಒಬ್ಬ ಚೆನ್ನಾಗಿ ಪರೀಕ್ಷೆಗೆ ಅಥವಾ ಒಂದು ಇದಕ್ಕೆ ಶಿಕ್ಷಣದಲ್ಲಿ ತಯಾರಿ ಮಾಡ್ಕೊಂಡಂಥವನಿಗೆ ತನ್ನ ಒಂದು ಪರಿಣಾಮವನ್ನ, ಕಲಿಕೆಯ ಒಂದು ಮೌಲ್ಯಮಾಪನವನ್ನ ತಿಳ್ಕೊಳ್ಳುವಂತಹ ಕುತೂಹಲ ಕೂಡ ಇದ್ದೇ ಇರ್ತದೆ. ಹಾಗಾಗಿ ನಾವೆಲ್ಲ ಚಿಕ್ಕವರಿದ್ದಾಗ ಪರೀಕ್ಷೆಗಳ ಕುರಿತಾಗಿ ನಮಗೆ ಈ ತರದ ಒಂದು ಆತಂಕಗಳಾಗಲಿ ಒತ್ತಡಗಳಾಗಲಿ ಇರಲಿಲ್ಲ. ಇವತ್ತು ಹಾಗೆ ನೋಡಿದರೆ ಪರೀಕ್ಷೆಯಲ್ಲಿ ಬಹಳಷ್ಟು ಏನಾಗಿದೆ ಅಂತಂದ್ರೆ ಪರಿಕಲ್ಪನೆಯೇ ಬದಲಾಗಿದೆ. ಪರೀಕ್ಷೆಯಾದ ಒಂದು ಪರಿಕಲ್ಪನೆಯಲ್ಲಿ ಬಹಳಷ್ಟು ಉದಾರೀಕರಣ ಆಗಿದೆ. ಈಗ ಸರ್ ಹೇಳ್ದಂಗೆ ಪರೀಕ್ಷೆ ಅನ್ನುವುದರ ಬದಲಾಗಿ ನಿರಂತರ ವ್ಯಾಪಕ ಮೌಲ್ಯಮಾಪನ, ಹಿಂದೆ ಇದ್ದಂತಹ 100 ಅಂಕದ ವಾರ್ಷಿಕ ಪರೀಕ್ಷೆ ಅನ್ನುವಂತಹ ಪರಿಕಲ್ಪನೆಯೇ ಬದಲಾಗಿದೆ. ಇವತ್ತು ಸಂಕಲನಾತ್ಮಕ ಮೌಲ್ಯಮಾಪನ, ಹಾಗೆಯೇ ರೂಪಣಾತ್ಮಕ ಮೌಲ್ಯಮಾಪನ, ಇವೆಲ್ಲ ಲಿಖಿತ ಪರೀಕ್ಷೆಗಳಿಗೆ ಮಾತ್ರ ಒತ್ತು ಕೊಡದೇನೆ ಈ ಪರೀಕ್ಷೆಗೆ ಅನೇಕ ಒಂದು ಸಾಧನಗಳನ್ನ ಕೂಡ ಅಳವಡಿಸ್ಕೊಂಡಿವೆ. ಆದ್ರೆ ಇವತ್ತು ಶಿಕ್ಷಕರಿಗಿರುವಂತಹ ಒಂದು ಒತ್ತಡದಲ್ಲಿ ನಾವು ಕೂಡ ಹಳೆಯ ಒಂದು ಪದ್ಧತಿಗೆ ಅಂಟ್ಕೊಂಡಿರುವಂತಹ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಮೇಲೆ ಇದೆ. ಜೊತೆಗೆ ಈ ಪರೀಕ್ಷೆಗಳಿಂದ ಮಕ್ಕಳ ಮೇಲೆ ಒತ್ತಡ ಕ್ರಿಯೇಟ್ ಆಗಿರೋದು ಒಂದು ಸಾಮಾಜಿಕವಾದಂತಹ ದೃಷ್ಟಿಕೋನದಿಂದಾಗಿ.
ಪರೀಕ್ಷೆಯನ್ನ ಪಾಲಕರು ತೆಗೆದುಕೊಂಡಂತಹ ಒಂದು ರೀತಿಯಿಂದಾಗಿ ಮಕ್ಕಳ ಮೇಲೆ ಒಂದು ರೀತಿ ಆತಂಕ, ಒತ್ತಡ ನಿರ್ಮಾಣ ಆಗಿದೆಯೇನೋ ಅನ್ನುವಂಥದ್ದು ನನ್ನ ಒಂದು ದೃಷ್ಟಿಕೋನ. ಹಾಗೆ ನೋಡಿದ್ರೆ ಪರೀಕ್ಷೆಯಲ್ಲಿ ಬಹಳಷ್ಟು ಸುಧಾರಣೆಗಳು, ಹಿಂದಿನ ಪರೀಕ್ಷಾ ಪದ್ಧತಿಗಿಂತ ಇವತ್ತು ತುಂಬಾ ಬದಲಾವಣೆಗಳಾಗಿದ್ದಾವೆ. ಹಾಗೆ ನೋಡಿದ್ರೆ 10ನೇ ವರ್ಗದವರೆಗೆ ಇವತ್ತು ಎಲ್ಲಿಯೂ ಕೂಡ ನಿಲುಗಡೆ ಇಲ್ಲದೇನೆ ಮಕ್ಕಳು ನಿರಂತರವಾಗಿ ಒಂದು ತಮ್ಮ ಶಿಕ್ಷಣವನ್ನ ಮುಂದುವರಿಸಬಹುದಾದಂತಹ ಒಂದು ಹೊಸ ಸುಧಾರಣೆ ಶಿಕ್ಷಣ ಕ್ರಮದಲ್ಲಿ ಆಗಿದೆ. ವ್ಯವಸ್ಥೆಯಲ್ಲಿ ಒಂದಿಷ್ಟು ಬದಲಾವಣೆ ಆಗಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅಂತ ಅಂದ್ಕೊಂಡಿದ್ದೇನೆ. ಮೇಡಮ್ ಹೇಳೋದ್ರಲ್ಲಿ ಒಂದನ್ನ ಆ್ಯಡ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಅವ್ರು ಈಗ ಹೇಳಿದ್ರು, ಅಡುಗೆ ಮಾಡುವಂತಹ ಒಬ್ಬ ವ್ಯಕ್ತಿ ಅಡಿಗೆಯ ರುಚಿಯನ್ನ ನೋಡಬೇಕು ಅನ್ನುವಂಥದ್ದು. ಇವತ್ತಿನ CC ಪದ್ಧತಿ ಏನು ಹೇಳ್ತದೆ ಅಂತಂದ್ರೆ, ಅದಕ್ಕೆ ಒಂದು ಕಂಪೇರ್ ಆಗಿ ಹೇಳೋದಿದ್ರೆ, ಅತಿಥಿಗಳು ನಮ್ಮ ಮನೆಗೆ ಬರ್ತಾರೆ, ಬಂದಾಗ ಅಡಿಗೆ ಮಾಡದ್ದು ಒಳ್ಳೇದಿರ್ಬೇಕು ಎನ್ನುವಂಥದ್ದನ್ನ ಆ ಅಡಿಗೆ ಮಾಡುವವರು ಅದನ್ನ ಟೇಸ್ಟ್ ನೋಡುವಂಥದ್ದು ರೂಪಣಾತ್ಮಕ ಮೌಲ್ಯಮಾಪನ. ಆಮೇಲೆ ಬಂದ ಅತಿಥಿಗಳು ಅದನ್ನ ಉಂಡು ಹರಿಸುವಂಥದ್ದು ಬಹಳ ಚೆನ್ನಾಗಿದೆ ಎನ್ನುವಂಥದ್ದು ಸಂಕಲನಾತ್ಮಕ ಮೌಲ್ಯಮಾಪನ. ಇವತ್ತು ಈ CCE ಅಂದ್ರೆ ವ್ಯಾಪಕ ಮತ್ತು ನಿರಂತರ ಮೌಲ್ಯಮಾಪನ ಏನಂತಂದ್ರೆ, ಅಲ್ಲಿ ಕುಕ್ ಟೇಸ್ಟ್ ಮಾಡುವಂಥದ್ದು ರೂಪಣಾತ್ಮಕ ಮೌಲ್ಯಮಾಪನ, ಫಾರ್ಮೇಟಿವ್ ಎವ್ಯಾಲ್ಯೂಷನ್ ಅಂತ ಕರೀತಾರೆ. ಹಾಗೆ ಬಂದ ಅತಿಥಿಗಳು ಏನು ತಿಂದು ತುಂಬಾ ಚೆನ್ನಾಗಿದೆ ಅನ್ನುವಂಥದ್ದು ಅದು ಸಂಕಲನಾತ್ಮಕ ಮೌಲ್ಯಮಾಪನ. ಈಗ ನಾವು ಸಣ್ಣವರಿಗಿರುವಾಗ ಪರೀಕ್ಷೆ ಏನಂತಂದ್ರೆ ಕಾವಲ್ಲಿ ಲಿಖಿತವಾದ ಪರೀಕ್ಷೆ ಮಾತ್ರ. ಹೌದು, ಅದು ಹೇಗಿತ್ತಂತಂದ್ರೆ ಜ್ಞಾನಕ್ಕೆ ಸೀಮಿತವಾದಂತಹ ಪರೀಕ್ಷೆ ಮಾತ್ರ ಆಗಿತ್ತು, ನೆನಪಿನ ಶಕ್ತಿಗೆ ಸೀಮಿತವಾದಂತಹ ಪರೀಕ್ಷೆ ಮಾತ್ರ ಆಗಿತ್ತು. ಆಗ ಏನಾಗಿತ್ತು ಅಂತಂದ್ರೆ, ಇವತ್ತು ಕೋತಿ, ಆನೆ, ಕತ್ತೆ ಈ 3 ಪ್ರಾಣಿಗಳಿಗೆ ಮರಹತ್ವ ಪರೀಕ್ಷೆ ಇಟ್ರೆ ಅದು ಅಸ್ವಾಭಾವಿಕ. ಯಾಕಂತಂದ್ರೆ ಆನೆಗೆ ಮರ ಹತ್ಲಿಕ್ಕೆ ಬರ್ತದ? ಇಲ್ಲ. ಅದೇ ರೀತಿ ವಿಭಿನ್ನವಾದಂತಹ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಒಂದೇ ರೀತಿಯ ಪರೀಕ್ಷೆ ಇಟ್ಟಾಗ ಆ ಬೌದ್ಧಿಕವಾದಂತಹ ನಿರ್ಣಯ ಪಡ್ಲಿಕ್ಕೆ ಆಗುವುದಿಲ್ಲ. ಒಬ್ಬ ವಿದ್ಯಾರ್ಥಿ ಮತ್ಯಾವುದೋ ಒಂದು ಮರ ಕಸಬು ಮಾಡೋದ್ರೊಳಗೂ ಚೆನ್ನಾಗಿರ್ತಾನೆ. ಆದ್ದರಿಂದ ಶಾಲೆಯಲ್ಲಿ ಆಗುವಂತಹ ಎಲ್ಲ ರೀತಿಯ ಸಾಧನೆಗಳು, ಅವಲೋಕನಗಳು, ಆತನ ತುಡಿತಗಳು ಎಲ್ಲವೂ ಕೂಡ ನಿರ್ಣಯ ಆಗಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಲೋಕಸಭೆಯಲ್ಲಿ ಅದೊಂದು ಮಂಡನೆ ಆಗಿದೆ, ಅದೇ CCE. ಆ ರೀತಿಯಾಗಿ ಮೌಲ್ಯಮಾಪನ ಆಗಬೇಕೇ ವಿನಃ ಕೇವಲ ಪರೀಕ್ಷೆ ಮಾತ್ರ ಎಂಬ ಯುದ್ಧ, ಪರೀಕ್ಷೆ ಎಂಬ ಯುದ್ಧದಲ್ಲಿ ಪೆನ್ನು ಎಂಬ ಖಡ್ಗದಲ್ಲಿ ಶಾಯಿ ಎಂಬ ರಕ್ತ ಚೆಲ್ಲಿ ವಿಜಯಶೀಲನಾಗು ಹೇಳುವಂಥದ್ದು ಪರೀಕ್ಷೆ ಅಲ್ವೇ ಅಲ್ಲ. ಆತನ ಸಂಪೂರ್ಣವಾದಂಥದ್ದು. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ಆತನ ಬೌದ್ಧಿಕ ಸಾಮರ್ಥ್ಯ ಮತ್ತು ಪರಿಸರದ ಮೇಲೆ ಆತನ ಎಲ್ಲ ಸಂಪೂರ್ಣ ವ್ಯಕ್ತಿತ್ವ ಅವಲಂಬಿತವಾಗಿರ್ತದೆ. ಆದ್ದರಿಂದ ಶೇಕ್ಸ್ಪಿಯರು 5ನೇ ಕ್ಲಾಸ್ನಲ್ಲೇ ಫೇಲ್ ಆದ ಮಹಾಕವಿ ಆದ. ಇವತ್ತು ರಾಮಾನುಜನ್ PUC ಸೆಕೆಂಡ್ ಇಯರ್ದಲ್ಲಿ ಇಂಗ್ಲಿಷ್ನಲ್ಲಿ ಫೇಲ್ ಆದ, ಅದರ ಒಳ್ಳೆ ಗಣಿತಜ್ಞ. ಅದರಿಂದ ಕೇವಲ ಒಂದೇ ವಿಷಯಕ್ಕೋ 6 ವಿಷಯಕ್ಕೋ ಆತ ಎಲ್ಲದರಲ್ಲೂ ಎಕ್ಸ್ಪರ್ಟ್ ಇರಬೇಕನ್ನುವಂಥದ್ದನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಇಲ್ಲ. ಎಲ್ಲ ರೀತಿಯಲ್ಲೂ ನಿರೀಕ್ಷೆ ಮಾಡಿದಾಗ ಕಷ್ಟ ಆಗ್ತದೆ. ಅದರಿಂದ ಸಂಪೂರ್ಣವಾದಂಥ ಮೌಲ್ಯಮಾಪನ ಮಾಡುವಂಥ ಈ ಪದ್ಧತಿ, ಇವತ್ತಿನ ಪದ್ಧತಿ ಚೆನ್ನಾಗಿದೆ, ಅದರ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಸೋತಿದ್ದೇವೆ ಅಂತ. ಓಕೆ, ತುಂಬ ಧನ್ಯವಾದ. ಈಗ ಮೇಡಮ್, ನಿಮಗೆ ಪ್ರಶ್ನೆ ಏನು ಅಂದರೆ, ನೆಕ್ಸ್ಟು ಈಗ ಪಠ್ಯಕ್ರಮಗಳು ಮುಂಚೆ ಎಲ್ಲ ಇದ್ರೆ ಒಂದು 10 ವರ್ಷಕ್ಕೋ 12 ವರ್ಷಕ್ಕೋ ಪಠ್ಯಕ್ರಮ ಬದಲಾಗ್ತಿತ್ತು. ಆದರೆ ಈಗ ಪದೇ ಪದೇ ಅಂದರೆ ಈಗ 2 ವರ್ಷಕ್ಕೂ ಆಗ್ಬೋದು, 4 ವರ್ಷಕ್ಕೂ ಆಗ್ಬೋದು, 5 ವರ್ಷಕ್ಕೂ ಆಗ್ಬೋದು. ಈಗ ಹೆಂಗೆ ಗೌರ್ಮೆಂಟ್ ಬದಲಾವಣೆ ಆಗುತ್ತಲ್ಲ, ಹಾಗೆ ಗೌರ್ಮೆಂಟ್ ಬದಲಾವಣೆ ಆದಂಗೂ ಪಠ್ಯಕ್ರಮಗಳು ಬದಲಾವಣೆ ಆಗ್ತಾ ಇದೆ. ಈ ಥರ ಒಂದು ಪಠ್ಯಕ್ರಮ ಬದಲಾವಣೆ ಆಗುವಂಥದ್ದು ಇದು ಒಂದು ಮಕ್ಕಳ ಒಂದು ಒತ್ತಡ ಉಂಟು ಮಾಡುತ್ತಾ, ಮಕ್ಕಳ ಮನಸ್ಸಿನ ಮೇಲೆ ಇದು ಒತ್ತಡ ಆಗುತ್ತಾ, ಅಥವಾ ಅವರ ಒಂದು ಓದಿನ ಮೇಲೆ ಪ್ರಭಾವ ಬೀರುತ್ತಾ ಅನ್ನುವಂಥ ಪ್ರಶ್ನೆ. ಹೌದು, ತುಂಬಾ ಉತ್ತಮವಾದಂತಹ ಪ್ರಶ್ನೆ ಇದು. ಮಕ್ಕಳಿಗೆ ಮಾತ್ರ ಒತ್ತಡ ಅನ್ನೋದಕ್ಕಿಂತ ಬೋಧನೆಯಲ್ಲಿ ತೊಡಗಿಕೊಂಡಿರುವಂತಹ ಶಿಕ್ಷಕರಿಗೂ ಕೂಡ ಒಂದು ಒತ್ತಡವನ್ನ ಉಂಟು ಮಾಡುವಂತಹ ಒಂದು ಸಂದರ್ಭ. ಇದು ಒಂದು ದುರಂತ ಅಂತಾನೆ ಅಂದ್ಕೋಬೇಕು ನಾವು. ಸರ್ಕಾರ ಬದಲಾದಾಗೆಲ್ಲ ಪಠ್ಯಪುಸ್ತಕಗಳು ಬದಲಾಗಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತು ಏನಾಗಿದೆ ನೋಡಿ, ಉದಾಹರಣೆಗೆ ಈ ವರ್ಷವನ್ನೇ ನಾವು ತಗೊಂಡ್ರೆ ಪಠ್ಯಪುಸ್ತಕಗಳು ಜೂನ್ 1ಕ್ಕೆ ಮಕ್ಕಳ ಕೈ ಸೇರಿಬಿಟ್ಟಿವೆ. ಪ್ರಾರಂಭೋತ್ಸವದ ದಿನೇನೆ ಮಕ್ಕಳಿಗೆ ನಾವು ಪಠ್ಯಪುಸ್ತಕವನ್ನ ಕೊಟ್ಟಿದ್ದೇವೆ. ತುಂಬಾ ಒಂದು ಉತ್ತಮವಾದಂತಹ ಬೆಳವಣಿಗೆ, ನಾವು ಖುಷಿ ಪಟ್ವಿ. ಪಠ್ಯಪುಸ್ತಕಗಳು ಮಕ್ಕಳ ಕೈಗೆ ಸರಬರಾಜಾಗಿ ಇನ್ನೇನು ಪಾಠವನ್ನ ಆರಂಭ ಮಾಡಬೇಕು ಅನ್ನುವಂತಹ ದಿನದಲ್ಲಿ ಮತ್ತೆ ಪಠ್ಯಪುಸ್ತಕದಲ್ಲಿ ಒಂದಿಷ್ಟು ಬದಲಾವಣೆಗಳಾಗಿವೆ. ಈ ಪಾಠವನ್ನ ಕಲಿಸಬಾರದು, ಈ ಒಂದು ಭಾಗವನ್ನ ಕೈ ಬಿಡಿ, ಒಂದು ಹೊಸ ಸೇರ್ಪಡೆ, ಹೀಗೆಲ್ಲ ಆದಾಗ ಮಕ್ಕಳ ದೃಷ್ಟಿಯಲ್ಲಿ ಒಂದು ಸಹಜವಾದಂತಹ ಅವರ ಮುಗ್ಧತೆಯಿಂದ ಅವರಿಗೆ
ಈ ಪಾಠವನ್ನ ಯಾಕೆ ಕಲಿಸಬಾರದು, ಇದರಲ್ಲಿ ಏನ್ ದೋಷ ಇದೆ ಹೌದು. ಅನ್ನುವಂಥ ಒಂದು ಮುಗ್ಧವಾದಂತಹ ಒಂದು ಕುತೂಹಲ, ಅಥವಾ ಯಾಕೆ ಕೈ ಬಿಟ್ರು ಶಿಕ್ಷಕರ ಮೇಲೇನೆ ಒಂದು ಸಣ್ಣ ಅನುಮಾನ ಬರುವಂತಹ ಪ್ರಶ್ನೆ ಇದೆ. ಹಾಗೆ ನಮಗೂ ಕೂಡ ಪಠ್ಯಪುಸ್ತಕದಲ್ಲಿ ಇರ್ತದೆ, ಇದನ್ನ ಬಿಟ್ಟು ಮುಂದೆ ಹೋಗುವಾಗ ಯಾಕೆ ನೋಡಿ. ಉದಾಹರಣೆ ಮತ್ತೆ ಒಂದು ಬಹಳ ಒಂದು ಉದಾಹರಣೆಯನ್ನ ನಾನು ಕೊಡಬೇಕು ಅಂತಂದ್ರೆ, ಟಿಪ್ಪು ಸುಲ್ತಾನ್ ಒಬ್ಬ ದೇಶಭಕ್ತ ಅಥವಾ ಟಿಪ್ಪು ಸುಲ್ತಾನ್ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಂತಲ್ಲ ನಾವೆಲ್ಲ ತುಂಬಾ ಪ್ರಾಥಮಿಕ ಹಂತದಿಂದ ಕೇಳ್ಕೊಂಡು ಬಂದಿರುವಂತಹ ಒಂದು ಸಂದರ್ಭ. ಇವತ್ತು ಟಿಪ್ಪುವಿನ ಬಗ್ಗೆ ಪಾಠ ಮಾಡುವಾಗ ಆ ಭಾಗಕ್ಕೆ ಕತ್ತರಿ ಹಾಕ್ಬೇಕು, ಈ ಭಾಗಕ್ಕೆ ಅದನ್ನು ಬಿಟ್ಟು ಬಿಡಿ. ಪಕ್ಷ ಬದಲಾದ ಹಾಗೆ ಅದು ಯಾಕೆ ಆಗ್ಬೇಕು ಅನ್ನುವಂಥದ್ದು ನಮ್ಮ ಆತಂಕ ಕೂಡ. ಯಾಕಂದ್ರೆ ಪಠ್ಯಪುಸ್ತಕ ರಚನೆಗೆ ಒಬ್ಬ ಪ್ರಾಥಮಿಕ ಹಂತದಲ್ಲಿ ನುರಿತಂತಹ ಶಿಕ್ಷಕರನ್ನ ಒಳಗೊಂಡು ಶೈಕ್ಷಣಿಕ ಚಿಂತಕರಿರಬೇಕು, ಅದಕ್ಕೆ ಅದರದೇ ಆದಂತಹ ಒಂದು ಸಮಿತಿ ಇರಬೇಕು. ಪಕ್ಷಾತೀತವಾದಂತಹ ಒಂದು ಪಠ್ಯಪುಸ್ತಕ ರಚನಾ ಸಮಿತಿ ರಚನೆ ಆದ್ರೆ ಬಹುಶಃ ಈ ತರದ ಒಂದು ಆತಂಕಗಳು ಇರ್ಲಿಕ್ಕಿಲ್ಲ. ಈಗ ಸಮಾಜ ಮತ್ತೆ ಪಠ್ಯಪುಸ್ತಕ ಬದಲಾಗೋದು ಯಾವುದ್ರಲ್ಲಿ, ಸಮಾಜದಲ್ಲಿ ಮತ್ತೆ ಕನ್ನಡದಲ್ಲಿ. ವಿಜ್ಞಾನ ಗಣಿತ ಇದರಲ್ಲೆಲ್ಲ ವಿಶೇಷವಾದಂತಹ ಬದಲಾವಣೆಗಳು ಆಗೋದಿಲ್ಲ. ಸಮಾಜದಲ್ಲಿ, ಸಮಾಜ ವಿಜ್ಞಾನ ವಿಷಯದಲ್ಲಿ ಮತ್ತೆ ಕನ್ನಡದಲ್ಲಿ ಮತ್ತೆ ಈ ರೀತಿಯ ಒಂದು ಬದಲಾವಣೆಗಳು ಅನಗತ್ಯ ಅಂತ ಅನ್ನಿಸ್ತದೆ. ಒಂದು ಉತ್ತಮವಾದಂತಹ ಪಠ್ಯಪುಸ್ತಕವನ್ನ ರಚನೆ ಮಾಡಿದ ಮೇಲೆ ಅದು ಒಂದು ನಿರ್ದಿಷ್ಟ ಹಂತಕ್ಕೆ, ಒಂದು 5 ವರ್ಷಕ್ಕೋ ಕಾಲಕ್ಕೆ ಬದಲಾವಣೆಗಳು ಅನಿವಾರ್ಯ, ಅದು ಬೇಕೇ ಬೇಕು. ಆದ್ರೆ ಈ ತರದ ಪದೇ ಬದಲಾದಾಗ ನೋಡುವರ ದೃಷ್ಟಿಕೋನದಿಂದಾಗ್ಲಿ ಅದು ಎಲ್ಲೋ ಮಕ್ಕಳ ಮನಸ್ಸಿನಲ್ಲಿ ಒಂದು ಸಣ್ಣ ಆತಂಕವನ್ನ, ಅಥವಾ ನಾವೆಲ್ಲೋ ಒಂದು ಸಣ್ಣ ಕೊಳೆಯನ್ನ ತುಂಬ್ತಾ ಇದ್ದೇವೆ ಅನ್ನುವಂತಹ ಒಂದು ಆತಂಕ ಕೂಡ ಶಿಕ್ಷಕರಲ್ಲಿ, ಬೋಧಕರಲ್ಲಿ ಉಂಟಾಗ್ತಾ ಇದೆ. ಖಂಡಿತ. ಯಾಕೆಂದ್ರೆ ನೀವು ಹೇಳಿದಾಗೇನೆ ಬದಲಾವಣೆ ಆಗಬೇಕು, ಹೌದು. ಆದರೆ ಬದಲಾವಣೆ ಆಗುವಂಥದ್ದು ಯಾವಾಗ? ಒಂದು 10 ವರ್ಷನೋ 12 ವರ್ಷ ಅವಾಗೆಲ್ಲ ಇರ್ತಿತ್ತು. ಹಾಗೆ 10 ವರ್ಷಕ್ಕೊಂದ್ಸಲ ಬದಲಾವಣೆ ಆಗ್ತಿತ್ತು ಅಂತ. ಅದ್ರ 1 ವರ್ಷಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೆಲ್ಲ ಬದಲಾವಣೆ ಆಗ್ತಾ ಬಂದ್ಬಿಟ್ರೆ ನೀವು ಹೇಳಿದಾಗೇನೆ ಒಂದು ಶಿಕ್ಷಕರಿಗೂ ಮಕ್ಕಳ ಮೇಲೂ ಇದಾಗತ್ತೆ, ಮಕ್ಕಳಿಗಿಂತ ಹೆಚ್ಚಾಗಿ ಕಲಿಸುವಂತ ಶಿಕ್ಷಕರಿಗೆ ಸಮಸ್ಯೆ ಆಗುತ್ತೆ. ಯಾಕೆಂದ್ರೆ ಅವರು ಪ್ರತಿ ಸಲನೂ ಹೊಸದು ಕಲಿಬೇಕು. ಹೊಸದು ಕಲಿಯೋದೇನು ದೊಡ್ಡದಲ್ಲ, ಆದ್ರೆ ಏನಾಗುತ್ತೆ, ಯಾವ ತರ ಕಲಿಸೋಣ, ಇದಕ್ಕೆ ಇವರಿಗೆ ಹಿಂಗೆ ಕಲಿಸೋಣ, ಈಗ ಮತ್ತೆ ಒಂದವರಿಗೆ ಯಾವ ತರ ಏನು ಹೇಳೋಣ ಅಂತ ಒಂದು ಪ್ರಶ್ನೆ ಉಂಟಾಗುತ್ತೆ. ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬದಲಾದಂತೆ ಒಂದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಹೇಳುವಂಥದ್ದು NCF ಅಂತೇಳಿ ಇರ್ತದೆ. NCF 2007ರಲ್ಲಿ ಜಾರಿಗೆ ಬಂತು. ಅವರೊಂದು ಫ್ರೇಮ್ ಹಾಕ್ಕೊಡ್ತಾರೆ, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅಂತೇಳಿ. ಪದೇ ಯಾವುದೋ ಒಂದು ಕಾರಣದಿಂದ ಪಠ್ಯಕ್ರಮ ಬದಲಾದಾಗ ಗೊಂದಲಗಳು ನಿರ್ಮಾಣ ಆಗ್ತದೆ. ಅದು ವಿದ್ಯಾರ್ಥಿಗಳಲ್ಲೂ ಗೊಂದಲ, ಪಾಲಕರಲ್ಲೂ ಗೊಂದಲ, ಆಮೇಲೆ ನಮ್ಮಂಥ ಶಿಕ್ಷಕರಿಗೂ ಗೊಂದಲ ಆಗ್ತದೆ. ಆದ್ದರಿಂದ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಅನುಸಾರವಾಗಿ ಪ್ರಸ್ತುತ ವರ್ತಮಾನ ಬದಲಾದಂತೆ ಅದಕ್ಕೆ ಒಂದು 10 ವರ್ಷದ ಒಂದು ನೀತಿ ಇಟ್ಕೋಬೇಕು. ಒಂದು ಪಠ್ಯಕ್ರಮ ಬಂತು ಅಂತಂದರೆ 10 ವರ್ಷ ನಿರಂತರವಾಗಿ ಆ ಪಠ್ಯಕ್ರಮವನ್ನು ಆ ವಿದ್ಯಾರ್ಥಿ ಕಲಿಯುವಂಥ ಒಂದು ವಾತಾವರಣ ನಿರ್ಮಾಣ ಆದಾಗ, ಕೆಲವು ಪ್ರಸ್ತುತ ಸನ್ನಿವೇಶಗಳಲ್ಲಿ ಬದಲಾವಣೆ ಆದಾಗ, ಅದು ಸಮಾಜದಲ್ಲಿರ್ಬೋದು, ಗಣಿತದಲ್ಲಿರ್ಬೋದು, ವಿಜ್ಞಾನದಲ್ಲಿರ್ಬೋದು, ಬದಲಾವಣೆ ಸಹಜವಾದಂಥದ್ದು. ಆ ರೀತಿಯ ಸಹಜವಾದ ಬದಲಾವಣೆ ಆದಾಗ ಅದರಲ್ಲೇನಾದರೂ ಬದಲಾವಣೆ ತರ್ಬೋದು ಹೊರತಾಗಿ ಯಾವುದೋ ಒಂದು ಕಾರಣದಿಂದ, ರಾಜಕೀಯ ಕಾರಣದಿಂದಲೋ ಅಥವಾ ಯಾವುದೋ ಒಂದು ಕಾರಣದಿಂದ ಪಠ್ಯವನ್ನು ಬದಲಾವಣೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಬಾರ್ದು. ಕನಿಷ್ಠ 10 ವರ್ಷ ಒಂದು ಪಠ್ಯಕ್ರಮ ನಿರಂತರವಾಗಿ ಇದ್ದರೆ ಅದು ಒಳ್ಳೆಯದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಖಂಡಿತ. ಈಗ ನನ್ನ ಮುಂದಿನ ಒಂದು ಪ್ರಶ್ನೆ ಏನು ಅಂದರೆ, ಇಂದಿನ ಒಂದು ಪರೀಕ್ಷೆಗಳು ಮಕ್ಕಳ ಮೇಲೆ ಸಕಾರಾತ್ಮಕವಾದಂಥ ಪರಿಣಾಮ ಉಂಟು ಮಾಡ್ತಾ ಇದೆಯೋ ಅಥವಾ ನಕಾರಾತ್ಮಕವಾದಂಥ ಒಂದು ಪರಿಣಾಮ ಉಂಟು ಮಾಡ್ತಾ ಇದೆಯೋ ಅನ್ನುವಂಥದ್ದು ಸರ್ ನಿಮ್ಮ ಪ್ರಕಾರ? ಪರೀಕ್ಷೆಗಳು ಸಕಾರಾತ್ಮಕವಾಗಿದೆಯೋ ನಕಾರಾತ್ಮಕವಾಗಿದೆಯೋ ಅಂತ ಹೇಳಿ ಈಗಿನ ಪದ್ಧತಿ. ಆದರೆ ನಾನಂದರೆ ಈಗ ಮೊದಲು ಹೇಳಿದಾಗೆ ಪರೀಕ್ಷೆಗಳು ವ್ಯಾಪಕವಾಗಿರಬೇಕು, ನಿರಂತರವಾಗಿರಬೇಕು, ಆನಂದದಾಯಕವಾಗಿರ್ಬೇಕಂತ ಹೇಳಿ. ಹೌದು. ಯಾವುದೇ ಪರೀಕ್ಷೆ ಅಥವಾ ಮೌಲ್ಯಮಾಪನ ಅಥವಾ ವಿದ್ಯಾರ್ಥಿಯ ಗುಣಮಟ್ಟವನ್ನು ಪರೀಕ್ಷಿಸುವಂಥ ನೀತಿಗಳು ವಿದ್ಯಾರ್ಥಿಗೆ ಅದು ಒತ್ತಡ ನಿರ್ಮಾಣವಾಗುವಂಥ ಸ್ಥಿತಿ ಆಗಬಾರ್ದು, ಭಯದ ವಾತಾವರಣ ಸೃಷ್ಟಿ ಮಾಡಬಾರ್ದು, ಅದು ಆನಂದದಾಯಕವಾಗಿರಬೇಕು ಅನ್ನುವಂಥದ್ದಕ್ಕಾಗಿಯೇ ಈ ಪದ್ಧತಿಯನ್ನು ಅಳವಡಿಸಿದರು. ಆದರೆ ಅದು 100% ರೀತಿಯಲ್ಲಿ ಅನುಷ್ಠಾನ ಆಗ್ತಾ ಇಲ್ಲುವಂಥದ್ದು ಬೇಸರದ ಸಂಗತಿ. 1ರಿಂದ 8ರವರೆಗೆ RTE ಆ್ಯಕ್ಟ್ ಪ್ರಕಾರ ಪರೀಕ್ಷೆಯನ್ನು ಮಾಡುವಾಗಿಲ್ಲ. ಅದು ಸಂಕಲನಾತ್ಮಕ ಮೌಲ್ಯಮಾಪನ. ಈಗಾಗಲೇ ಹೇಳಿದಾಗೆ ಕಲಿತದ್ದನ್ನು ಒಂದು ಸಲ ಅದರ ನೀತಿ ಎಷ್ಟರ ಮಟ್ಟಿಗೆ ಆತ ಅರ್ಥದ ಅಂತ ಹೇಳುವಂಥದ್ದು, ಅರಿವು ಮೂಡಿದೆಯೋ ಹೇಗೆ, ಆ ಅರಿವು ಮೂಡಿದೆಯೋ ಹೇಗೆ, ಆತ ಎಲ್ಲದರಲ್ಲೂ ಸಾರ್ವತ್ರಿಕವಾಗಿ
ಸಮಾಜದಲ್ಲಿ ಹೇಗೆ ತೊಡಗಿಸ್ಕೊಳ್ಳುವಂಥದ್ದು ಒಂದು ಕಾರ್ಯಕ್ರಮ ಆದಾಗ, ಉದಾಹರಣೆಗೆ ಶಾಲೆಯಲ್ಲೇ ಒಂದು ಕಾರ್ಯಕ್ರಮ ಆಗ್ತದೆ, ಒಬ್ಬ ವಿದ್ಯಾರ್ಥಿ ತನ್ನನ್ನು ತೊಡಗಿಸಿಕೊಳ್ಳುವಂತಹದ್ದು ಕೂಡ ಆತನ ಮೌಲ್ಯಮಾಪನದಲ್ಲಿ ಅದು ಅಳವಡಿಸ್ಕೊಂಡಿರ್ತದೆ. ಓಕೆ. ಒಬ್ಬ ಶಾಲೆಗೆ ಪ್ರವೇಶ ಆಗುವಾಗ ಯಾವ ರೀತಿ ಪ್ರವೇಶ ಆಗ್ತಾ ಇದ್ದಾನೆ, ಆತನ ರೀತಿ ನೀತಿ ಹೇಗೆ, ಆತನ ವ್ಯಾವಹಾರಿಕವಾದಂಥ ಸಂಬಂಧ ಬೇರೆ ವಿದ್ಯಾರ್ಥಿಗಳ ಸಂಗಡ ಹೇಗಿದೆ, ಶಿಕ್ಷಕರ ಸಂಗಡ ಆತನ ವರ್ತನೆ ಹೇಗಿದೆ, ಇವೆಲ್ಲವೂ ಕೂಡ ಮೌಲ್ಯಮಾಪನದಲ್ಲಿ ಸೇರಬೇಕು. ಹೊರತಾಗಿ ಕೇವಲ ಲಿಖಿತವಾಗಿ ಬರೆಯುವಂಥದ್ದು ಮಾತ್ರ ಪರೀಕ್ಷೆ ಅಲ್ಲ. ಲಿಖಿತವಾಗಿ ಪರೀಕ್ಷೆಯಿಂದ ಮಾತ್ರ ನನ್ನ ಅಂಕಗಳು ನಿರ್ಧಾರ ಆಗ್ತದೆ ಅಂತ ಎನ್ನುವಂಥ ಭಾವನೆ ವಿದ್ಯಾರ್ಥಿಗೆ ಬಂದರೆ ಅದು ಭಯದ ವಾತಾವರಣ ನಿರ್ಮಾಣ ಆಗ್ತದೆ. ಅದಕ್ಕಾಗಿ ಮುಗ್ಧವಾದಂತಹ ಮಗುವಿನ ಒಂದು ಕನಸನ್ನು ನನಸನ್ನಾಗಿ ಮಾಡ್ಕೋಬೇಕಂತಂದರೆ, ಆತನಲ್ಲಿ ಅರಳಿರುವಂತಹ ಕುಸುಮ ನಿಜವಾಗಿ ಚೆನ್ನಾಗಿ ಅರಳಬೇಕು ಅಂತಿದ್ರೆ ಅಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂತಹ ಪರೀಕ್ಷೆ ಎಲ್ಲ ರೀತಿಯಲ್ಲಿ ಎಲ್ಲ ಕಾಲದಲ್ಲಿಯೂ ಬಂದರೆ ಅಂತಹ ಪರೀಕ್ಷೆಗಳು ಆನಂದದಾಯಕವಾಗಿ ವಿದ್ಯಾರ್ಥಿಗೆ ಇರ್ತದೆ ಅನ್ನುವಂಥದ್ದು ನನ್ನ ಭಾವನೆ. ಅಂದರೆ ಈಗಿನ ಒಂದು ಪರಿಸ್ಥಿತಿ ಹಾಗಾದ್ರೆ ಅದು ನಿಮ್ಮ ಅಂದ್ರೆ ಆ ಥರ ಇರಬೇಕು ಅನ್ನುವಂಥದ್ದು ಓಕೆ, ಅಂದ್ರೆ ಆ ಥರ ಇದ್ದರೆ ನೀವು ಹೇಳಿದಾಗೆ ಸರಿ. ಸಕಾರಾತ್ಮಕವಾದಂಥ ಪರಿಣಾಮ ಯಾಕಾಗಿದೆ ಅಂತಂದ್ರೆ ಇವತ್ತು ರೂಪಣಾತ್ಮಕ ಮೌಲ್ಯಮಾಪನ ಎನ್ನುವಂಥದ್ದು ಕೇವಲ ಚಟುವಟಿಕೆ ಆಧಾರಿತವಾಗಿದ್ದು, ಒಂದು ಹಾಳೆಗೋಡು, ಒಂದು ಪ್ರಾಜೆಕ್ಟ್ ಮಾಡು, ಅದಕ್ಕೆ ಸೀಮಿತವಾದಂಥದ್ದು ರೂಪಣಾತ್ಮಕ ಮೌಲ್ಯಮಾಪನ ಆಗ್ತಾ ಇದೆ, ಆ ರೀತಿ ನಿರ್ಮಾಣ ಆಗ್ತಾ ಇದೆ. ಅದಲ್ಲ, ಒಬ್ಬ ವಿದ್ಯಾರ್ಥಿ ಎಲ್ಲ ರೀತಿಯ ಚಟುವಟಿಕೆಗಳು, ಆತ ಕ್ರೀಡೆಯಲ್ಲಿ, ಸಾಂಸ್ಕೃತಿಕವಾಗಿ, ಸ್ಪರ್ಧಾತ್ಮಕವಾಗಿ, ಶಿಕ್ಷಕರೊಂದಿಗೆ, ವಿದ್ಯಾರ್ಥಿಯರೊಂದಿಗೆ ಇರುವಂತಹ ಆತನ ಇಂಟ್ರಾಕ್ಷನ್, ಆತನ ಹಾವಭಾವ, ಆತನ ರೀತಿ ನೀತಿ, ಎಲ್ಲ ವಿದ್ಯಾರ್ಥಿಗಳಿಗೆ ಸಂಗಡ ಆತ ಹೇಗಿದ್ದಾನೆ ಎಲ್ಲವೂ ಕೂಡ ಮೌಲ್ಯಮಾಪನಕ್ಕೊಳಪಟ್ಟಾಗ ಮಾತ್ರ ಅದು ಸಂಪೂರ್ಣ ವ್ಯಕ್ತಿತ್ವ ವಿಕಾಸನದ ಒಂದು ಪರೀಕ್ಷೆ ಅಥವಾ ಮೌಲ್ಯಮಾಪನ ಆಗ್ತದೆ. ಬಟ್ ಆ ರೀತಿ ಆಗ್ತಾ ಇಲ್ಲ. ಆಗಬೇಕು ಅನ್ನುವಂಥದ್ದು CCA ನಿಜವಾದಂತಹ ಒಂದು ಧ್ಯೇಯ, ಧೋರಣೆ, ಆಶಯ. ಆದರೆ ಅದು ಪೂರ್ಣವಾಗಿ ಅದು ಆಗ್ತಾ ಇಲ್ಲ. ಅದಕ್ಕೆ ತರಬೇತಿಯ ಕೊರತೆ ಇರ್ಬೋದು ಅಥವಾ ಅರಿವಿನ ಕೊರತೆ ಇರ್ಬೋದು. ಆ ತರಬೇತಿಯ ಕೊರತೆ, ಅರಿವಿನ ಕೊರತೆಯಿಂದ ಈ ರೀತಿ ಆಗಿದೆ ಅನ್ನುವಂಥದ್ದು ನನ್ನ ಭಾವನೆ. ಮತ್ತಷ್ಟು ತರಬೇತಿಗಳು ಆಗಬೇಕು. ಯಾಕಂತಂದರೆ ಇವತ್ತು ಶಿಕ್ಷಣ ಅನ್ನುವಂಥದ್ದು ಇಲ್ಲಿ DSCRT ಉಂಟು, NCERT ಉಂಟು. ಅವು ಸಂಶೋಧನೆಗೆ ಮತ್ತು ತರಬೇತಿಗೆ ಸೀಮಿತವಾದಂಥ ಸಂಸ್ಥೆ. NCF ಮತ್ತು KCF ಅಂತಂದರೆ ಅವು ಪಠ್ಯಕ್ರಮವನ್ನು ರಚನೆ ಮಾಡಿ ಯಾವ ರೀತಿ ಪಠ್ಯಕ್ರಮ ಈ ಕರ್ನಾಟಕದಲ್ಲಿರಬೇಕು ಅಥವಾ ರಾಜ್ಯದಾದ್ಯಂತ ಅಥವಾ ನಾಡಿನಾದ್ಯಂತ ಇಡೀ ದೇಶದಾದ್ಯಂತ ಅದು ಪಠ್ಯಕ್ರಮ ಚೌಕಟ್ಟನ್ನು ಮಾಡುವಂಥ ಒಂದು ಸಂಸ್ಥೆ. ಆಮೇಲೆ ಅನುಷ್ಠಾನಕ್ಕೆ ಬಂದಾಗ ಶಾಲಾ ಶಿಕ್ಷಣ ಇಲಾಖೆಗಳು ಅನುಷ್ಠಾನಕ್ಕೆ ಬರುವಂಥದ್ದು ರೀತಿ. ಇದೇ ರೀತಿ ಬೇರೆ ಬೇರೆ ಇಲಾಖೆಗಳು ಈ ಶಿಕ್ಷಣವನ್ನು ಒಂದು ರೀತಿ ಸುಂದರಮಯವನ್ನಾಗಿ ಮಾಡಲಿಕ್ಕೆ ಇದೆ. ಆದರೆ ಸಮನ್ವಯದ ಕೊರತೆ ಇರುವುದರಿಂದ ಕೆಲವು ಹೈರಾಣ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದೌದು. ಯಾಕಂತಂದ್ರೆ ಒಂದು ನಮ್ಮಲ್ಲಿ ಒಬ್ಬರು ಡೈರೆಕ್ಟರ್ ಬಂದಾಗ ಹೇಳ್ತಿದ್ರು, ರಥ ಕಟ್ಟುವವರೆಲ್ಲ ರಥ ಎಳೆಯುವವರಲ್ಲ, ರಥ ಎಳೆಯುವವರಿಗೆ ರಥ ಕಟ್ಟುವ ಕಷ್ಟ ಗೊತ್ತಿಲ್ಲ, ರಥ ಕಟ್ಟುವವರಿಗೆ ರಥದ ಮೇಲೆ ಕೂಳುವ ಕಷ್ಟ ಗೊತ್ತಿಲ್ಲ. ಆದರೂ ಕೂಡ ನಾವೆಲ್ಲ ರಥೋತ್ಸವವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ನಾವೆಲ್ಲ ಶಿಕ್ಷಕರು, ವಿದ್ಯಾರ್ಥಿಗಳು ಸಂಭ್ರಮ ಪಡ್ತಾ ಇದ್ದೇವೆ. ಆದರೆ ಆ ಕಷ್ಟ, ನಷ್ಟ, ಸುಖ, ದುಃಖ ಅದರ ಅರಿವಿನ ಹಿಂದೆ ತುಂಬ ಇದೆ. ಅದನ್ನು ನಾವು ಗಣನೆಗೆ ತೆಗೆದುಕೊಳ್ಳದೆ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಆದರೆ ಆ ಸಂಭ್ರಮ ನಿಜವಾದ ಸಂಭ್ರಮ ಆಗಬೇಕಾದ್ರೆ ಈ ರೀತಿ ಆಗಬೇಕು. ಮಗುವಿಗೆ ಯಾವುದೇ ಆತಂಕದ ಒಂದು ಭಯದ ವಾತಾವರಣ ನಿರ್ಮಾಣ ಆಗಬಾರ್ದು ಅಂತ. ಈಗ ಮೇಡಮ್, ಈಗ ನೀವು ಸುಮಾರು ಒಂದು 28 ವರ್ಷಗಳಿಂದ ಒಂದು ಬೋಧನಾ ವೃತ್ತಿಯನ್ನು ನೀವು ಮಾಡ್ತಾ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದೀರಿ. ನಿಮ್ಮ ಪ್ರಕಾರ ಒಂದು 28 ವರ್ಷಗಳ ಹಿಂದಿನ ಒಂದು ಶಿಕ್ಷಣ ಪದ್ಧತಿ ಮತ್ತು ಆವಾಗಿನ ಪರೀಕ್ಷಾ ಪದ್ಧತಿ ಮತ್ತು ಈಗಿನ ಒಂದು ಪರೀಕ್ಷಾ ಪದ್ಧತಿಗೆ ಏನು ವ್ಯತ್ಯಾಸ ಇದೆ? ಮತ್ತು ಆವಾಗ ಆ ಪರೀಕ್ಷಾ ಪದ್ಧತಿ ಒಳ್ಳೇದಿತ್ತೋ ಅಥವಾ ಈಗಿನ ಪರೀಕ್ಷಾ ಪದ್ಧತಿ ಒಳ್ಳೇದಿತ್ತೋ ನಿಮ್ಮ ಪ್ರಕಾರ? ನಾನು ಈಗಾಗಲೇ ಹೇಳಿದ ಹಾಗೆ ಈ ಪರೀಕ್ಷಾ ಪದ್ಧತಿ ಅನ್ನುವಂಥದ್ದು ಶಿಕ್ಷಣದ ಒಟ್ಟಿಗೆ ಅದು ಅವಿನಾಭಾವವಾದಂತಹ ಒಂದು ಸಂಬಂಧವನ್ನ ಹೊಂದಿರುವಂತಹ ಒಂದು ಪರಿಕಲ್ಪನೆ. ಹಾಗಾಗಿ ಪರೀಕ್ಷೆ ಇರಬಹುದು ಅಥವಾ ಮೌಲ್ಯಮಾಪನ ಇರಬಹುದು, ಅದನ್ನು ಹೊರತುಪಡಿಸಿ ಶಿಕ್ಷಣ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಹಾಗಾಗಿ ಮೌಲ್ಯಮಾಪನ ಅಂತಾನೆ ಇಟ್ಕೊಳ್ಳೋಣ. ಇವತ್ತು ನಾವು ಬದಲಾದ ಒಂದು ಕಾಲಘಟ್ಟಕ್ಕೆ ಪರೀಕ್ಷೆಯಲ್ಲಿ ಬಹಳಷ್ಟು ಬದಲಾವಣೆಗಳು ಆಗಿವೆ, ಸುಧಾರಣೆ ಕೂಡ ಆಗಿದೆ ಅಂತ ಅಂದುಕೊಳ್ಳೋಣ. ಈ ಹಿಂದಿನ ಪರೀಕ್ಷೆಗಳು ಹೇಗಿದ್ವು? ಈಗ ನಾವು ಒಂದು ಬಾರಿ ನಮ್ಮ ಬಾಲ್ಯವನ್ನ ನೆನಪು ಮಾಡ್ಕೊಳಕ್ ಹೋದ್ರೆ ಅಥವಾ ನಮ್ಮ ಹಿಂದಿನ ಅದನ್ನ ನಾವು ನೆನಪು ಮಾಡ್ಕೊಳ್ತಾ ಹೋದ್ರೆ ಇಡೀ ಒಂದು ಶೈಕ್ಷಣಿಕ ವರ್ಷದಲ್ಲಿ 4 ಕಿರು ಪರೀಕ್ಷೆಗಳು, 1 ಅರ್ಧವಾರ್ಷಿಕ ಪರೀಕ್ಷೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಫೋಕಸ್ ಮಾಡ್ತಾ ಇರೋದು ಮಾರ್ಚ್ ತಿಂಗಳ ಕೊನೆಯಲ್ಲಿ ನಡೀತಾ ಇರುವಂತಹ ಒಂದು 100 ಅಂಕದ ವಾರ್ಷಿಕ ಪರೀಕ್ಷೆಗೆ ಬಹಳ ಪ್ರಾಧಾನ್ಯತೆ ಇತ್ತು. ಮತ್ತೆ ಅಲ್ಲಿ ಹೇಗಿತ್ತು ಅಂತಂದ್ರೆ ಆ ಪ್ರಶ್ನೆ ಪತ್ರಿಕೆ ತೆಗೆಯುವಂತಹ ಸ್ವಾತಂತ್ರ್ಯ ಕೂಡ ಶಿಕ್ಷಕರಿಗಿರ್ಲಿಲ್ಲ.
ಪ್ರಶ್ನೆ ಪತ್ರಿಕೆ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲೋ ಯಾವುದೋ ಒಂದು ಬೋರ್ಡಿಂದ ಪ್ರಶ್ನೆ ಪತ್ರಿಕೆಗಳು ಬರ್ತಾ ಇತ್ತು. ಅದನ್ನು ಶಿಕ್ಷಕರು ಅದೇ ದಿನ ಓಪನ್ ಮಾಡಿ ಮಕ್ಕಳಿಗೆ ಕೊಡಬೇಕಾಗಿತ್ತು. ಅದು ನಮ್ಮ ಮಕ್ಕಳ ಮಟ್ಟಕ್ಕೆ ಸೀಮಿತವಾಗಿದೆಯೋ ಅಥವಾ ಅದನ್ನು ಬದಲಾವಣೆ ಮಾಡಲಿಕ್ಕೆ ಶಿಕ್ಷಕರಿಗೆ ಯಾವ ರೀತಿಯವಾದ ಒಂದು ಸ್ವಾತಂತ್ರ್ಯ ಕೂಡ ಇರಲಿಲ್ಲ. ಕೊನೆಗೆ ಏಪ್ರಿಲ್ 10 ದಿನ ಪರೀಕ್ಷೆ ಎಲ್ಲ ಮುಗಿದು ಏಪ್ರಿಲ್ 10 ದಿನ ರಿಸಲ್ಟ್ ಹೇಳುವಾಗ ಎಷ್ಟು ಜನ ಮಕ್ಕಳ ಕಂಗಳು ಕೊಳಗಳಾಗ್ತಾ ಇದ್ವು. ಫಸ್ಟ್ ಸೆಕೆಂಡ್ ಥರ್ಡ್ ಬಂದವರು ಸ್ವೀಟ್ ಹಂಚಿ ಖುಷಿ ಪಟ್ರೆ, ಫೇಲು ಅಥವಾ ಅನುತ್ತೀರ್ಣ ಅನ್ನುವಂಥ ಒಂದು ಪರಿಕಲ್ಪನೆ ಏನಿತ್ತಲ್ಲ, ಅದರಿಂದ ಎಷ್ಟು ಜನ ಮಕ್ಕಳ ಒಂದು ಶೈಕ್ಷಣಿಕವಾದಂತಹ ಒಂದು ನಿಲುಗಡೆ ಅಥವಾ ಅಲ್ಲಿಗೆ ಮೊಟಕುಗೊಂಡು ಹೋಗ್ತಾ ಇತ್ತು. ಒಬ್ಬೊಬ್ಬ ವಿದ್ಯಾರ್ಥಿ ಒಂದೊಂದು ವರ್ಷ, ಒಂದಲ್ಲ 3-4 ವರ್ಷಗಳ ಕಾಲ ಒಂದೊಂದೇ, ನಾನು ವೃತ್ತಿ ಜೀವನಕ್ಕೆ ಸೇರಿದಂತಹ ಒಂದು ಸಂದರ್ಭ ಕೂಡ ಹಾಗೆ ಇತ್ತು. ಹಾಗಾಗಿ ಫೇಲ್ ಮಾಡುವಂತಹ ಒಂದು ಪದ್ಧತಿ ಏನಿತ್ತಲ್ಲ, ಅದು ಬಹಳಷ್ಟು ಮಕ್ಕಳ ಒಂದು ಶೈಕ್ಷಣಿಕವಾದಂತಹ ಕುಂಠಿತಕ್ಕೆ ಕಾರಣ ಅಂತ ಅಂದ್ಕೋಬಹುದು. ಹಾಗಂತ ಆ ಪದ್ಧತಿಯಲ್ಲಿ ಒಂದು ಏನು ಸುಧಾರಣೆ ಅಥವಾ ಅದರಲ್ಲಿ ಏನು ಪ್ರಯೋಜನ ಇಲ್ಲವೇ ಇಲ್ವಾ? ಖಂಡಿತ ಇದೆ. ಪ್ರತಿಯೊಂದು ಪ್ರಾಡಕ್ಟ್ ಇರ್ಬೋದು, ಪ್ರತಿಯೊಂದು ಒಂದು ಯೋಜನೆ ಇರ್ಬೋದು, ಲೋಪ ದೋಷ, ಧನಾತ್ಮಕ ಅಂಶಗಳು ಮತ್ತೆ ಋಣಾತ್ಮಕ ಅಂಶಗಳು ಅನ್ನುವಂಥದ್ದು ಖಂಡಿತ ಇದ್ದೇ ಇರ್ತವೆ. ಆ ಪರೀಕ್ಷೆಗಳಲ್ಲೂ ಕೂಡ ದೀರ್ಘವಾದಂತಹ ಉತ್ತರ ಬರೆದಂತಹ ವಿದ್ಯಾರ್ಥಿಗಳು ಎಲ್ಲೋ ಸಾಹಿತ್ಯಿಕವಾಗಿ ಆ ಬರೆಯುವ ಒಂದು ರೂಢಿ ಏನಿದೆಯಲ್ಲ, 100 ಅಂಕದ ಸುದೀರ್ಘವಾದಂತಹ ಏಕಾಗ್ರತೆಯಿಂದ ಬರೆಯುವಿಕೆ, ಅವರನ್ನ ಎಲ್ಲೋ ಒಂದು ಬರಹಗಾರರನ್ನಾಗಿಯೋ ಅಥವಾ ಒಂದು ಸುದೀರ್ಘವಾದಂತಹ ಒಂದು ಪ್ರಬಂಧ, ಈ ರೀತಿಯ ಒಂದು ಬರವಣಿಗೆಗೆ ಅವರನ್ನ ತೊಡಗಿಸಿಕೊಳ್ಳೋದಕ್ಕೆ ಒಂದು ಪ್ರೇರಣೆಯನ್ನ ನೀಡ್ತಾ ಇತ್ತು ಡಾಕ್ಟರ್ ಅನುಪಮಾ HS. ತಾವು ಕೇಳಿರ್ಬೋದು, ನಮ್ಮ ಸಾಹಿತ್ಯಿಕ ವಲಯದಲ್ಲಿ ಬಹಳ ದೊಡ್ಡ ಹೆಸರು. ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ನಾನು ಸೈನ್ಸ್ ವಿದ್ಯಾರ್ಥಿ ಆಗಿದ್ರು ಕೂಡ ಕನ್ನಡ ಪರೀಕ್ಷೆಯಲ್ಲಿ ಪ್ರಬಂಧ ಮಾದರಿಯಂತಹ ಪ್ರಶ್ನೆಗಳನ್ನ ತುಂಬಾ ಹೆಚ್ಚಾಗಿ ಬರೀತಾ ಇದ್ದೆ. ಅದಕ್ಕೆ ನನಗೆ ಕನ್ನಡ ಮೇಷ್ಟ್ರು ತುಂಬಾ ಖುಷಿ ಪಡ್ತಾ ಇದ್ರು. ಅವ್ರು ಇವತ್ತು ಬಹಳ ದೊಡ್ಡ ಬರಹಗಾರರಾಗಿ ಇಡೀ ನಾಡಿನಾದ್ಯಂತ ಹೆಸರು ಮಾಡಿರೋದನ್ನ ತಾವೆಲ್ಲರೂ ನೋಡಬಹುದು. ಹೌದು, ಹಾಗೆ ಆ ಪದ್ಧತಿಯಲ್ಲೂ ಕೂಡ ಒಂದಿಷ್ಟು ಪ್ರಯೋಜನ ಇದಾವೆ. ಹಾಗೆ ನೋಡಿದ್ರೆ ಇವತ್ತು ಪರೀಕ್ಷಾ ಪರಿಕಲ್ಪನೆಯಲ್ಲಿ ಬದಲಾವಣೆ ಆಗಿದೆಯಲ್ಲ, ಈ ತರದ ಶೈಕ್ಷಣಿಕವಾದಂತಹ ಮಕ್ಕಳ ನಿಲುಗಡೆಗೆ ಅವಕಾಶ ಇಲ್ಲ. ಪರೀಕ್ಷೆಯಲ್ಲಿ ಬಹಳಷ್ಟು ನಮ್ಯತೆ ಇದೆ. ಒಬ್ಬ ಶಿಕ್ಷಕ ತನಗೆ ತನ್ನ ವಿದ್ಯಾರ್ಥಿಗಳ ಮಟ್ಟಕ್ಕೆ ಏನ್ ಬೇಕೋ ಆ ಮಟ್ಟಕ್ಕೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಯನ್ನ ಹೊಂದಿಸ್ಕೋಬಹುದು. ಮತ್ತೆ ಇಡೀ ಜೂನ್ದಲ್ಲಿ ಕಲ್ತಿರೋದನ್ನ ಮಾರ್ಚ್ ತನಕ ಆತ ನೆನಪಿಟ್ಕೊಂಡು 100 ಅಂಕದ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಕೂಡ ಇಲ್ಲ. ಇವತ್ತು ಪ್ರಾಥಮಿಕ ಹಂತದಿಂದ ನೀವು ಡಿಗ್ರಿವರೆಗೆ ತಗೊಂಡ್ರು ಕೂಡ ಸೆಮಿಸ್ಟರ್ ಅನ್ನುವಂತಹ ಒಂದು ಪದ್ಧತಿ ಬಂದಿರೋದ್ರಿಂದ ಒಟ್ಟು 100 ಅಂಕವನ್ನ ನಾವು ಹೇಗೆ ಡಿವೈಡ್ ಮಾಡ್ತೇವೆ? 4 ರೂಪಣಾತ್ಮಕ ಪರೀಕ್ಷೆಗಳು, ಅದಾದ ನಂತರ 2 ಸಂಕಲನಾತ್ಮಕ ಪರೀಕ್ಷೆಗಳು, ಮೌಲ್ಯಮಾಪನ, ಎಲ್ಲವೂ ಸೇರಿ 100 ಅಂಕ. ಮತ್ತೆ ನಮ್ಮ ಇಲಾಖೆ ಏನ್ ಹೇಳ್ತದೆ, ಈಗ ನಾವು ಸ್ಯಾಟ್ಸ್ ಅಂತ ಒಂದು ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್, ಅದರಲ್ಲಿ ನಾವು ಮಕ್ಕಳ ಒಂದು ಮೌಲ್ಯಮಾಪನವನ್ನ ಶ್ರೇಣಿಯ ಮೂಲಕನೇ ದಾಖಲಿಸ್ತೇವೆ, ಗ್ರೇಡ್ ಕೊಟ್ಟು ದಾಖಲಿಸ್ತೇವೆ. ಅಲ್ಲಿ ಮಗುವಿನ ಅಂಕವನ್ನ ನಮಗೆ ನಮೂದು ಮಾಡೋದಕ್ಕೆ ಅವಕಾಶವೇ ಇಲ್ಲ. ಇಲಾಖೆಯ ಆಶಯ ಕೂಡ ಅದೇ. ಆದ್ರೆ ನಾವೆಲ್ಲೋ ಪರೀಕ್ಷೆ ಎಂದಾಗ ಅಂಕನೇ ಬಹಳ ಮುಖ್ಯ ಅನ್ನುವಂತಹ ಒಂದು ದೃಷ್ಟಿಕೋನವನ್ನ ನಾವು ನಮ್ಮಷ್ಟಕ್ಕೆ ಬಳಸ್ಕೊಂಡ್ಬಿಟ್ಟಿದ್ದೇವೆ. ಹಾಗೆ ಬೆಳೆಸ್ಕೊಳ್ಳೋದ್ರ ಜೊತೆಯಲ್ಲಿ ನಾವೆಲ್ಲೋ ನಮ್ಮ ಮಕ್ಕಳನ್ನ ಫೋರ್ಸ್ ಮಾಡ್ತೇವೆ, ಇಷ್ಟೇ ಅಂಕ ತಗೋಬೇಕು, ಆ ತರದ, ಹೌದು, ಹೀಗೇ ಮಾಡಬೇಕು, ಇಷ್ಟೇ ಓದಬೇಕು. ಮತ್ತೆ ನಮ್ಮ ಮಕ್ಕಳನ್ನ ಬೇರೆ ಮಕ್ಕಳ ಜೊತೆಯಲ್ಲಿ ಕಂಪೇರ್ ಮಾಡಿಕೊಂಡು ನೀನ್ ಕಲಿಕೆಯಲ್ಲಿ ಹಿಂದಿದೆಯಾ? ಇವತ್ತು ಕಲಿಕೆಯಲ್ಲಿ ಹಿಂದಿರುವಂತಹ ಒಬ್ಬ ಮಗುವಿನಲ್ಲಿ ಅದ್ಭುತವಾದಂತಹ ಪ್ರತಿಭೆಗಳು ಇರಬಹುದಲ್ವಾ? ಹಾಗಾಗಿ ಶಿಕ್ಷಣದ ಉದ್ದೇಶ ಮಗುವಿನಲ್ಲಿ ಸುಪ್ತವಾಗಿರುವಂತಹ ಪ್ರತಿಭೆಯನ್ನ ಹೊರಗಡೆ ಆತನಿಗೆ ಒಂದು ಚೈತನ್ಯವನ್ನ, ಸ್ಫೂರ್ತಿಯನ್ನ ತುಂಬುವಂತಹ ಕೆಲಸ ಆಗ್ಬೇಕು. ಹಾಗಾಗಿ ಪರೀಕ್ಷೆಯ ಉದ್ದೇಶ ಕೂಡ ಅದೇ. ಆದ್ರೆ ನಾವು ಅದನ್ನ ತಗೊಂಡಿರುವಂತಹ ರೀತಿ ಹಾಗಿಲ್ಲ, ಅಥವಾ ಇಲಾಖೆ ಏನ್ ಆಶಯ ಮಾಡ್ತದೋ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಬೋಧಕ ವರ್ಗದವರಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ನನ್ಗೆ ಅನ್ಸ್ಕೊಳ್ತಾ ಇದೆ. ಒಂದೆರಡು ಆ್ಯಡ್ ಮಾಡುವಂಥದ್ದಿದ್ರೆ, ಮೇಡಮ್ ಹೇಳೋದ್ರಲ್ಲಿ ನಾವು ಕಲಿಯುವಾಗ ಪರೀಕ್ಷಾ ಪದ್ಧತಿ ಹೇಗಿತ್ತು ಅಂತಂದರೆ ಜ್ಞಾನಕ್ಕೆ ಸೀಮಿತವಾದಂಥ ಪರೀಕ್ಷೆ ಇತ್ತು, ಕೇವಲ ಜ್ಞಾನಕ್ಕೆ ಮತ್ತು ಕಂಠಪಾಠಕ್ಕೆ ಸೀಮಿತವಾಗಿರುವಂಥದ್ದಿತ್ತು. ಈಗ ಹಾಗಲ್ಲ, ಜ್ಞಾನದ ಹೊರತಾಗಿ ಇತರ ಚಟುವಟಿಕೆಗಳಿಗೂ ಅಥವಾ ಆತನ ವೈಯಕ್ತಿಕವಾದಂಥ ಪ್ರತಿಭೆಗೂ ಕೂಡ ಸ್ಥಾನಮಾನ ಇದೆ. ಎರಡನೇದು, ಆಗ ನಿಲುಗಡೆ ಹೇಳುವಂಥದ್ದಿತ್ತು. ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಪಡೆದರೆ, ಗಣಿತದಲ್ಲಿ ಬರದೇ ಇದ್ದರೆ ಆತ ನಿಲುಗಡೆಗೆ ಒಂದು ಆಸ್ಪದ ಇತ್ತು. ಈಗಿನ ಪರೀಕ್ಷಾ ಪದ್ಧತಿಯಲ್ಲಿ 8ರವರೆಗೆ ಯಾವುದೇ ನಿಲುಗಡೆಗೆ ಅವಕಾಶ ಇಲ್ಲ. ಮೊದಲು ಅಂಕಗಳಿಂದ ಮಾನವನ ಒಂದು ಮೌಲ್ಯವನ್ನು ಕಟ್ತಾ ಇದ್ರು. ಆಗ ಕಂಪ್ಯಾರಿಟಿವ್ ಒಂದು ಸ್ಟಡಿ ಆಗ್ತಾ ಇತ್ತು. ರ್ಯಾಂಕ್ ಬಂದವ, ಇವರು ಹೇಳಿದಾಗೆ ರ್ಯಾಂಕ್ ಬಂದವರು ಸ್ವೀಟನ್ನು ಹಂಚ್ತಾ ಇದ್ರು, ಇನ್ನು ಕೆಲವರು ಕಣ್ಣಲ್ಲಿ ನೀರು ಹಾಕಿ ಮನೆಗೆ ಹೋಗ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಆದರೆ ಈಗ ಹಾಗಲ್ಲ. ಪರೀಕ್ಷೆ
ಸರ್ಟಿಫಿಕೇಟ್ ಕೊಡುವಂಥದ್ದು ಹೇಗೆ ಅಂತಂದರೆ A+B B+C ಗ್ರೇಡ್ ಕೊಟ್ಟು ಬಿಡ್ತಾರೆ ಅಂದರೆ ಅಲ್ಲಿ ಯಾವುದೇ ರೀತಿಯ ಹೋಲಿಕೆಯನ್ನು ಮಾಡಬಾರ್ದು ಅನ್ನುವಂಥ ಮತ್ತೆ ನಿಲುಗಡೆಗೆ ಹೇಳುವಂಥದ್ದು ಅವಕಾಶನೇ ಇಲ್ಲ. ಆತ ಒಂದಕ್ಕೆ ಪ್ರವೇಶ ಪಡೆದ್ರೆ 8ರವರೆಗೂ ಕೂಡ ಅಂದರೆ 9ರವರೆಗೂ ಕೂಡ ಆತ ನಿಲುಗಡೆ ಇಲ್ಲದೆ ಬರುವಂಥ ಒಂದು ಪದ್ಧತಿ ಈಗ ಬಂದಿರುವುದರಿಂದ ಮಗುವಿಗೆ ಭಯ ಇಲ್ಲವೇ ಇಲ್ಲ, ನಾನು ನಿಲುಗಡೆ ಆಗ್ತೇನೆ ಅನ್ನುವಂಥ ಭಯನೇ ಇಲ್ಲದೆ ಇರುವಂಥ ಒಂದು ಪರೀಕ್ಷಾ ಪದ್ಧತಿ ಈಗ ಬಂದಿದೆ. 9ರವರೆಗೆ ಬರ್ತೇನೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಆತನಿಗೆ ಇವತ್ತಿನ ಪರೀಕ್ಷಾ ಪದ್ಧತಿ ಕೊಡ್ತಾ ಇದೆ. ಇವತ್ತಿನ ಪರೀಕ್ಷಾ ಪದ್ಧತಿ ಈಗ ಸರಿ ಸರ್, ಈಗ ನೀವು ಹೇಳ್ದಾಗೇನೆ ನೀವೊಬ್ಬ ಈಗ ಹೆಡ್ ಮಾಸ್ಟ್ರು, ಮತ್ತು ಈ ಪರೀಕ್ಷೆಗಳಲ್ಲಿ ಈಗ ಕೆಲವೊಂದಷ್ಟು ಗೊಂದಲಗಳೀಗ ಆಗ್ತಾ ಇದೆ, ನೀವು ನೋಡಿದ್ದೀರಿ. ಕೆಲವೊಂದು ಈಗ ನೀವು ಹೇಳ್ದಾಗೇನೆ ನಿಲುಗಡೆ ಇಲ್ಲ, ನಿಜ ನಿಲುಗಡೆ ಇಲ್ಲ, ಪರೀಕ್ಷೆಗಳನ್ನು ಅನುತ್ತೀರ್ಣ ಇಲ್ಲದೇನೆ ಈಗಾದರೂ SSLCಯಲ್ಲಿ ಅಲ್ಲಿ ಫೇಲ್ ಆದ್ರೆ ಫೇಲೇ ಆಗ್ತಾರೆ. SSLC ಇರ್ಬೋದು ಅಥವಾ PUC ಸೆಕೆಂಡ್ ಇಯರ್ ಇರ್ಬೋದು, ಇಲ್ಲೆಲ್ಲ ಹಿಂಗಿದೆ. ಸೊ ಈಗ ಈ ಥರ ಒಂದು ಪರೀಕ್ಷಾ ಪದ್ಧತಿಗಳಿಗೆ ಕೆಲವು ಗೊಂದಲಗಳಿದೆಯಲ್ಲ, ಇದು ಮಕ್ಕಳ ಮೇಲೆ ಒತ್ತಡ ಉಂಟು ಮಾಡ್ತಾ ಇದೆಯೋ ಅಥವಾ ಶಿಕ್ಷಕರ ಮೇಲೋ ಅಥವಾ ಹೆಡ್ ಮಾಸ್ಟರ್ ಮೇಲೆ ಉಂಟು ಮಾಡ್ತಾ ಇದೆಯೋ ಅಥವಾ ಪಾಲಕರ ಮೇಲೆ ಇದು ಒತ್ತಡ ಆಗ್ತಾ ಇದೆಯೋ ಅಂತ ಈಗಿನ ಪರಿಸ್ಥಿತಿ? ಈಗ ಆದಂತಹ ಒಂದು ಗೊಂದಲಮಯ ವಾತಾವರಣ ಪಾಲಕರ ಮೇಲೆ, ಶಿಕ್ಷಕರ ಮೇಲೆ, ವಿದ್ಯಾರ್ಥಿಗಳ ಮೇಲೆ, ಒಟ್ಟು ಸಮುದಾಯದ ಮೇಲೆ ಒಂದು ರೀತಿಯ ಆತಂಕ ಅಥವಾ ಒತ್ತಡ ನಿರ್ಮಾಣ ಆಗಿದೆ. ಯಾಕೆ ಅಂತಂದರೆ ಇವತ್ತು 5, 8, 9, 11ಕ್ಕೆ ಪಬ್ಲಿಕ್ ಪರೀಕ್ಷೆ ಎನ್ನುವಂಥದ್ದು KSQAAC ಎನ್ನುವಂಥದ್ದು ಮಾಡ್ತಾ ಇದೆ. ಕರ್ನಾಟಕ ಸ್ಕೂಲ್ ಕ್ವಾಲಿಟೇಟಿವ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡೇಷನ್ ಕೌನ್ಸಿಲ್ ಎನ್ನುವಂಥದ್ದು ಅದು ಪರೀಕ್ಷೆಯನ್ನು ನಡೆಸ್ತಾ ಇದೆ. ಪರೀಕ್ಷೆ ಅಲ್ಲ, ಅದು ಮೌಲ್ಯಮಾಪನ. ಆದರೆ ಈಗ ಮೇಡಮ್ ಹೇಳಿದ್ರು, ಒಂದು ಪರೀಕ್ಷೆ ಅಂತಂದರೆ 4 ರೂಪಣಾತ್ಮಕ ಮತ್ತು 2 ಸಂಕಲನಾತ್ಮಕ ಪರೀಕ್ಷೆ. SA1 SA2 ಅಂದರೆ ಸಂಕಲನಾತ್ಮಕವು ಲಿಖಿತವಾಗಿರ್ತದೆ, ರೂಪಣಾತ್ಮಕವು ಚಟುವಟಿಕೆ ಆಧಾರಿತ ಆತನ ವೈಯಕ್ತಿಕವಾದಂಥ ವ್ಯಕ್ತಿತ್ವ ನಿರ್ಮಾಣದ ಮೌಲ್ಯಮಾಪನ ಆಗಿರ್ತದೆ. ಆದರೆ SA1 ಸಂಕಲನಾತ್ಮಕ ಮೌಲ್ಯಮಾಪನವು ಕೂಡ ಮುಂದಿನ ಆತನ ಒಂದು ಅಂಕಕ್ಕೋ ಅಥವಾ ಗ್ರೇಡಿಗೋ ಪರಿಗಣನೆ ಆಗ್ತದೆ. SA1 ಹೇಳುವಂಥದ್ದು ಆಗ KSQAAC ಮಾಡೇ ಇಲ್ಲ. SA2 ಹೇಳುವಂಥದ್ದು ಇವತ್ತು KSQAACಯಿಂದ ಪ್ರಶ್ನೆ ಪತ್ರಿಕೆ ಕೊಟ್ಟು ಬೇರೆ ಶಿಕ್ಷಕರ ಮೌಲ್ಯಮಾಪನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಈಗ ರುಪ್ಸಾದವರು ಕೋರ್ಟಿಗೆ ಹೋದರು. ಕೋರ್ಟಿಗೆ ಹೋದಾಗ ಕೋರ್ಟ್ ಒಂದು ಸಲ ಅದನ್ನು ಸ್ಟೇ ತಂತು. ಯಾಕೆ ಸ್ಟೇ ತಂತು ಅಂತಂದರೆ, ಇವತ್ತು RTE ಆ್ಯಕ್ಟ್ ಏನು ಹೇಳ್ತದೆ, 29H ಸೆಕ್ಷನ್ ಏನು ಹೇಳ್ತದೆ ಅಂತಂದರೆ, ಯಾವುದೇ ಪರೀಕ್ಷಾ ಮಂಡಳಿ ಪರೀಕ್ಷೆ ಮಾಡುವಾಗಿಲ್ಲ. ಇದು ಲೋಕಸಭೆಯಲ್ಲಿ ಪಾಸಾದಂಥ ಕಾಯ್ದೆ. ಎಲ್ಲ ರಾಜ್ಯಗಳು ಅದನ್ನು ಅನುಷ್ಠಾನ ಮಾಡಬೇಕಾದಂಥ ಕಾಯ್ದೆ. ಆಮೇಲೆ ಇದು ಲಿಖಿತವಾಗಿ ಪರೀಕ್ಷೆ ಮಾಡುವಂಥದ್ದು ಅದಕ್ಕೊಂದು ಚೌಕಟ್ಟಿದೆ. ಅದು ಭಯದ ವಾತಾವರಣ ನಿರ್ಮಾಣ ಮಾಡಬಾರ್ದು. ಆ ಕಾರಣದಿಂದ ಕೋರ್ಟ್ ಏನಂತು, ಪರೀಕ್ಷೆ ನಿಲ್ಲಿಸಿ ಅಂತ. ಆಮೇಲೆ ವಿಭಾಗೀಯ ಪೀಠ ಏನಂತು, ಮತ್ತೆ ಪರೀಕ್ಷೆ ಮಾಡಿ ಅಂತ. ಆಮೇಲೆ ವಿಭಾಗೀಯ ಪೀಠದ ತೀರ್ಪಿಗೆ ಮತ್ತೆ ರುಪ್ಸಾದವರು ಸುಪ್ರೀಂ ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟ್ ಮತ್ತೆ ಇವರ ಅಹವಾಲುಗಳನ್ನು ಆಲಿಸಿದಾಗ ಹೌದು RTE ಆಕ್ಟ್ದಲ್ಲಿ ಮತ್ತೆ ಪರೀಕ್ಷಾ ಮಂಡಳಿ ಪರೀಕ್ಷೆ ಮಾಡುವಾಗಿಲ್ಲ ಎನ್ನುವಂಥ ಒಂದು ತೀರ್ಮಾನ ಇದ್ದಿದ್ದರಿಂದ ಮತ್ತೆ ಸ್ಟೇ ಕೊಡ್ತು. ಈಗ ಇವರ ವಾದ ಏನು, ನಾವು ಸಾಮಾನ್ಯವಾಗಿ ಎಲ್ಲರನ್ನೂ ನಾವು ಪರೀಕ್ಷೆ ಮಾಡ್ತಾ ಇಲ್ಲ, ಕೇವಲ ಮೌಲ್ಯಮಾಪನವು ಎಲ್ಲರಿಗೂ ಯೂನಿಫಾರ್ಮ್ ಆಗಿರಲಿ ಎನ್ನುವಂಥ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ಮತ್ತೆ ಈಗ ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಕೊಡ್ತು. ನಾನೇನು ಹೇಳೋದಂತಂದರೆ, ಯಾವುದೇ ಒಂದು ಹೊಸ ನಿರ್ಣಯವನ್ನು ಪಡಿಬೇಕಾದ್ರೆ ಇವತ್ತು ಯಾಕೆ ಗೊಂದಲ ಆಗ್ತಾ ಇದೆ ಅಂತಂದರೆ, ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಒಂದು ಶೈಕ್ಷಣಿಕ ಕ್ಯಾಲೆಂಡರ್ ಅಂತ ಮಾಡಬೇಕು. ಒಂದು ಶೈಕ್ಷಣಿಕ ಕ್ಯಾಲೆಂಡರ್ದಲ್ಲಿ ಅದು ಆ ರೀತಿ ನೀತಿ, ಇಡೀ ಒಂದು ವರ್ಷದ ಶಿಕ್ಷಣ ನೀತಿ ಆ ಒಂದು ಕ್ಯಾಲೆಂಡರ್ದಲ್ಲಿ ಇರಬೇಕು. ಆ ಶೈಕ್ಷಣಿಕ ಕ್ಯಾಲೆಂಡರ್ನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆ ವರ್ಷಕ್ಕೆ ಮಾಡಲೇಬಾರ್ದು. ಇವತ್ತು 2023-24 ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಏನಂತು, ಈ ಒಂದು ಸರ್ಕ್ಯುಲರ್ ಬರಲೇ ಇಲ್ಲ. KSQAAC ಪರೀಕ್ಷೆ ಮಾಡ್ತದೆ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಆನಂತರದಲ್ಲಿ ಡಿಸೆಂಬರ್ ಜನವರಿ ಹಾಗೆ 5, 8, 9, 11ಕ್ಕೆ ನಾವು KSQAACಯಿಂದ ಪರೀಕ್ಷೆ ಮಾಡ್ತೇವೆ, ಪಬ್ಲಿಕ್ ಪರೀಕ್ಷೆ ಎನ್ನುವಂಥ ಹೆಸರಿನಲ್ಲಿ ಮಾಡ್ತಾ ಇದ್ದೇವೆ ಬಂತು. ಅದು ಜನರಿಗೆ ಆತಂಕ ಆದದ್ದು. ಆ ಕಾರಣ ಒಂದು ಶೈಕ್ಷಣಿಕ ವರ್ಷದಲ್ಲಿ ಅದು ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡಾ ಕಾರ್ಯಕ್ರಮ, ಪ್ರತಿಭಾ ಕಾರಂಜಿ ಅಥವಾ ಶೈಕ್ಷಣಿಕವಾದಂಥ ಎಲ್ಲ ಮೌಲ್ಯಮಾಪನ ಮಾಡುವಂಥದ್ದು ಒಂದು ಶೈಕ್ಷಣಿಕ ಕ್ಯಾಲೆಂಡರನ್ನು ಸರ್ಕಾರ ನಿಗದಿ ಮಾಡಬೇಕು.
ಅಂದರೆ ಅದಕ್ಕೆ ಶಿಕ್ಷಣ ತಜ್ಞರನ್ನು ಬಳಸ್ಕೋಬೋದು, ಎಲ್ಲ ಸಂಘ ಸಂಸ್ಥೆಗಳನ್ನು ಬಳಸ್ಬೋದು, ಒಳ್ಳೆ ಪಾಲಕರನ್ನು ಶಿಕ್ಷಕರನ್ನು ಅಳವಡಿಸಿ ಒಂದು ಶಿಕ್ಷಣ ನೀತಿಯನ್ನು ಅಂದರೆ ಶೈಕ್ಷಣಿಕ ಕ್ಯಾಲೆಂಡರನ್ನು ಮಾಡಿ ಇಡೀ ಶೈಕ್ಷಣಿಕ ವರ್ಷದ ಆ ಶೈಕ್ಷಣಿಕ ಕ್ಯಾಲೆಂಡರ್ಗೆ ಯಾವುದೇ ವ್ಯತ್ಯಯ ಆಗದಂತೆ ಆ ಶೈಕ್ಷಣಿಕ ವರ್ಷಕ್ಕೆ ಪೂರಕವಾಗಿ ಕ್ಯಾಲೆಂಡರ್ ಪ್ರಕಾರ ನಡೆದರೆ ಈ ಗೊಂದಲ ಆಗಲಿಕ್ಕಿಲ್ಲ. ಈ ಗೊಂದಲ ಆದದ ಕಾರಣ ಏನಂತಂದರೆ ತನ್ಮಧ್ಯದಲ್ಲಿ ಬರುವಂಥ ಹೊಸ ಆದೇಶಗಳು ಗೊಂದಲವನ್ನು ನಿರ್ಮಾಣ ಮಾಡಿದೆ. ಹೌದು, ಇದು ಎಲ್ಲರಿಗೂ ಒತ್ತಡವನ್ನು ಇದು ಪರೀಕ್ಷೆ ಪಬ್ಲಿಕ್ ಆಯ್ತು, ಕೋರ್ಟಿಗೆ ಹೋಯ್ತು, ನಿಂತು ಸ್ಟೇ ಆಯ್ತು, ಮತ್ತೆ ಕೊಡ್ತು. ಈಗ ನೋಡಿ SSLC ಪರೀಕ್ಷೆ ನಡೀತಾ ಇದೆ, ಅದ್ರ ಮಧ್ಯಾಹ್ನನೇ ಮತ್ತೆ 8, 9, 5ಕ್ಕೆ ಪರೀಕ್ಷೆ ನಡೀತಿದೆ. ಆಗ ಶಿಕ್ಷಕರು ಆ ಕಡೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕು, ಪರೀಕ್ಷೆ SSLC ಅವರಿಗೆ ಮಾಡಬೇಕು, 8, 9ರವರಿಗೆ ಮಾಡಬೇಕು ಅನ್ನುವಂಥ ಗೊಂದಲ ವಿದ್ಯಾರ್ಥಿಗಳಿಗಾದರೆ ಇವತ್ತು ಮಕ್ಕಳಿಗೆ ಎಷ್ಟೋ ದಿವಸ ಓದಿ 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 ಮತ್ತೆ ಪುನಃ ಮತ್ತೆಲ್ಲಾದರೂ ಕೋರ್ಟಿಗೆ ಹೋದರೆ ಮತ್ತೆ ಸ್ಟೇ ತಂದರೆ ಈ ಒಂದು ಭಯದ ವಾತಾವರಣ, ಒತ್ತಡದ ನಿರ್ಮಾಣ ಆಗುತ್ತೆ. ಯಾಕೆ ಅಂತಂದರೆ ಈ ಸಮನ್ವಯತೆಯ ಕೊರತೆ. ಹೌದು, ಸಂಘ ಸಂಸ್ಥೆಗಳು, ಶಿಕ್ಷಣ ತಜ್ಞರು, ಅಧಿಕಾರಿಗಳು ಎಲ್ಲರೂ ಸೇರಿ ಒಂದು ಶೈಕ್ಷಣಿಕ ಕ್ಯಾಲೆಂಡರ್ ಮಾಡಿದರೆ ಇಂಥ ಒಂದು ಗೊಂದಲ ಆಗ್ತಾ ಇರಲಿಲ್ಲ, ದೂರ ಆಗ್ತದೆ. ಹೌದು, ಖಂಡಿತ. ಈಗ ಮೇಡಮ್, ಈಗ ನೀವು ಸುಮಾರು ಒಂದು 28 ವರ್ಷಗಳ ಸೇವೆ ಸಲ್ಲಿಸಿದ್ದು ನೀವೇನು ಮಾಡಿದಿರಿ, ಆ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಆಲ್ರೆಡಿ ನೀವು ಒಬ್ಬ ಸಾಹಿತಿನೂ ಹೌದು, ಸುಮಾರು ಒಂದು 8-9 ಪುಸ್ತಕಗಳನ್ನು ಬರೆದಿದ್ದೀರಿ ಅಂತ ಕೇಳ್ಪಟ್ಟಿದ್ದೀವಿ. ಅದರೊಳಗಡೆ ನೀವು ನಿಮ್ಮ ಶಿಕ್ಷಣದ ಅನುಭವ, ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಅನುಭವಕ್ಕೆ ಸಂಬಂಧಪಟ್ಟಂಥ ಒಂದು ಪುಸ್ತಕವನ್ನು ಬರೆದಿದ್ದೀರಿ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಆ ಪುಸ್ತಕವನ್ನು ಬರೆಯುವಂಥ ಹಿಂದಿನ ಆಶಯ ಮತ್ತು ಅದರ ಉದ್ದೇಶ ಏನು ಅಂತ ಕೇಳ್ಬೋದಾ? ನನಗೆ ತುಂಬಾ ಖುಷಿ ಕೊಟ್ಟಂತಹ ಒಂದು ಪ್ರಶ್ನೆ ಇದು. ಯಾಕಂದ್ರೆ ನಾನು ನನ್ನ ಶಿಕ್ಷಕ ವೃತ್ತಿಯನ್ನ ಬಹಳ ಇಷ್ಟಪಟ್ಟು ಇದೇ ವೃತ್ತಿಗೆ ಬರಬೇಕು ಅಂತ ಕನಸ್ಕೊಂಡು ಬಂದವನು. ಬಾಲ್ಯದಲ್ಲಿ ನನ್ನ ಕೃತಿಯಲ್ಲಿ ಕೂಡ ನಾನು ದಾಖಲಿಸಿದ್ದೇನೆ. ನಮ್ಮ ಪಾಲಿನ ಹೀರೋಯಿನ್ಗಳು ಅವತ್ತಿನ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ವೃಂದದವರೇ ಆಗಿದ್ರು. ಮಾಧ್ಯಮಗಳು ಯಾವುದೂ ನಮ್ಮ ಕೈಗೆ ಸಿಗದೆ ಇರುವಾಗ, ಟಿವಿ ಮಾಧ್ಯಮ ಇರಬಹುದು, ಇವತ್ತು ನಮ್ಮ ಮಕ್ಕಳ ಕೈಯಲ್ಲೆಲ್ಲ ಓಡಾಡ್ತಾ ಇರುವಂತಹ ಮೊಬೈಲ್ ಇರಬಹುದು, ಯಾವುದೂ ಇಲ್ಲದೆ ಇರುವಂತಹ ಸಂದರ್ಭಗಳಲ್ಲಿ ನಮಗೆ ನಮ್ಮ ಶಿಕ್ಷಕರೇ ನಮಗೆ ಆದರ್ಶವಾಗಿದ್ರು. ಅವರ ನಡೆ, ನುಡಿ, ಹಾವ, ಭಾವ ಇವೆಲ್ಲವೂ ಕೂಡ ನಮ್ಮ ಮೇಲೆ ಬಹಳಷ್ಟು ಪ್ರಭಾವ ಬೀರಿದೆ. ನಾನು ಓದಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುರಕಟ್ಟೆಯಲ್ಲಿ. ಅದೊಂದು ಕೂಡ ಒಂದು ಕೇಂದ್ರ ಶಾಲೆ. 7-8 ಜನ ಶಿಕ್ಷಕರು ಇರುವಂತಹ ಒಂದು 150-200 ಮಕ್ಕಳು ಇರುವಂತಹ ಸಂದರ್ಭ. ಆ ಶಿಕ್ಷಕರೆಲ್ಲ ನಮ್ಮ ಕಣ್ಣಿ ಎದುರಿಗೆ ಇವತ್ತಿಗೂ ಕೂಡ ಹಾಗೇ ಇದ್ದಾರೆ. ತುಂಬಾ ಅತ್ಯುತ್ತಮವಾದಂತಹ ಶಿಕ್ಷಕರು ಕೂಡ ಇದ್ರು. ನನ್ನ ಮೇಲೆ ಬಹಳಷ್ಟು ಪ್ರಭಾವ ಬೀರಿದಂತಹ ಯಾಜಿ ಮಾಸ್ಟ್ರು ನನಗೆ 7ನೇ ವರ್ಗವನ್ನ ಬೋಧನೆ ಮಾಡ್ತಿದ್ರು. ಹಾಗಾಗಿ ಅಂಥವರೆಲ್ಲರ ಒಂದು ಪ್ರಭಾವ ನನ್ನ ಮೇಲೆ ಇತ್ತು. ನಾನು ಶಿಕ್ಷಕಿನೇ ಆಗಬೇಕು ಅಂತ ಹಂಬಲಿಸಿ ವೃತ್ತಿಗೆ ಬಂದಿದ್ದೆ. ಹಾಗಾಗಿ ನನ್ನ ಈ ಒಂದು 27 ವರ್ಷಗಳನ್ನ ಪೂರೈಸಿ 28ನೇ ವರ್ಷಕ್ಕೆ ನಾನು ಕಾಲಿಟ್ಟಿದ್ದೇನೆ. ಈ ನನ್ನ ವೃತ್ತಿ ಬದುಕು ನನಗೆ ಎಲ್ಲವನ್ನ ಕೊಟ್ಟಿದೆ. ನಿಜವಾಗಿ ಇಡೀ ಸಮಾಜ ಕೂಡ ಗೌರವಿಸುವಂತಹ ಒಂದು ಶಿಕ್ಷಕ ವೃತ್ತಿಯಲ್ಲಿ ಶಿಕ್ಷಕ ತನ್ನನ್ನು ತಾನು ಒಂದು ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ ತೊಡಗಿಸಿಕೊಂಡ್ರೆ ಆತನಿಗೆ ಸಮಾಜದಲ್ಲಿ ಸಿಗುವಂತಹ ಒಂದು ಮಾನ್ಯತೆಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನನಗೆ ನನ್ನ ಶಿಕ್ಷಕ ವೃತ್ತಿ ಎಲ್ಲವನ್ನ ಕೊಟ್ಟಿದೆ. ಮಕ್ಕಳ ಹೃದಯದಲ್ಲಿ ತುಂಬಾ ಬೆಚ್ಚನೆಯ ಪ್ರೀತಿ ಅಂತ ಅನ್ಕೊಟ್ಟಿದೆ. ಪಾಲಕ ವರ್ಗದಲ್ಲಿ ಒಂದು ಅತ್ಯುತ್ತಮವಾದಂತಹ ಸ್ಥಾನಮಾನವನ್ನು ತಂದ್ಕೊಟ್ಟಿದೆ. ಮತ್ತೆ ನನ್ನ ಇಲಾಖೆಯನ್ನ ನಾನು ತುಂಬಾ ಗೌರವಿಸ್ತೇನೆ. ಯಾಕಂದ್ರೆ ಹಾಗೆ ನೋಡಿದ್ರೆ ಇವತ್ತು ಇಂತಹ ಒಂದು ಮಾಧ್ಯಮದ ಎದುರಿಗೆ ಕುತ್ಕೊಂಡು ಮಾತಾಡೋದಕ್ಕೆ ಕಲಿಸಿದ್ದೆ ನನ್ನ ಶಿಕ್ಷಕ ವೃತ್ತಿ. ಹಾಗಾಗಿ ಇಲಾಖೆ ನೀಡಿದಂತಹ ಅನೇಕ ಅವಕಾಶಗಳು, ತರಬೇತಿಗಳಲ್ಲಿ, ಇಂಗ್ಲಿಷ್ ತರಬೇತಿಗಳಲ್ಲಿ ನಾನು ಇದು ತಾಲೂಕಾ ಮಟ್ಟದ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಅನೇಕ ವರ್ಷಗಳ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಠ ಮಾಡಿದ್ದೆ, ಬೋಧನೆ ತರಬೇತಿಯನ್ನು ನೀಡಿದ್ದೆ. ಈ ಎಲ್ಲ ಅನುಭವಗಳು ನನ್ನಲ್ಲಿ ಒಂದು ಏನನ್ನ ಅಂದ್ರೆ ನನ್ನಲ್ಲಿ ಒಬ್ಬ ಓದುಗನನ್ನ, ಬರಹಗಾರನನ್ನ ಅಥವಾ ಒಬ್ಬ ಮಾತುಗಾರನನ್ನ ಉಂಟಾಗ್ತು. ಜೊತೆಗೆ ಶಾಲೆಯಲ್ಲಿ ನಿರಂತರವಾಗಿ 25 ವರ್ಷಗಳ ಜೊತೆ ಮಕ್ಕಳ ಜೊತೆ ಒಡನಾಡ್ತಾ ಒಂದು ಸೃಜನಾತ್ಮಕವಾಗಿ ನಾನು ತೊಡಗಿಸಿಕೊಂಡಂತಹ ರೀತಿ ನನಗೆ ಅನೇಕ ಕಾರ್ಯಕ್ರಮಗಳನ್ನ ಸಂಘಟಿಸೋದಕ್ಕೆ ಅವಕಾಶ ಮಾಡಿಕೊಡ್ತು. ಜೊತೆಗೆ ಶಿಕ್ಷಕ ವೃತ್ತಿಯಲ್ಲಿ ನಾನೊಬ್ಬ ಸಹ ಶಿಕ್ಷಕಿಯಾಗಿ 25 ವರ್ಷ ಸೇವೆ ಸಲ್ಲಿಸಿರೋದ್ರಿಂದ ಬಹಳಷ್ಟು ಸ್ವಾತಂತ್ರ್ಯ ಇತ್ತು. ಮನೆಗೆ ಬಂದ ಮೇಲೆ ತುಂಬಾ ಫ್ರೀಡಮ್ ಇತ್ತು. ಹಾಗಾಗಿ ಆ ಬಿಡುವಿನ ವೇಳೆಯಲ್ಲಿ ನನಗೆ ಓದೋದಕ್ಕೆ, ಬರವಣಿಗೆಗೆ ತೊಡಗಿಸ್ಕೊಳ್ಳೋದಕ್ಕೆ, ಮತ್ತೆ ಮತ್ತೆ ಮಕ್ಕಳ ನಡುವಿನ ಒಡನಾಟ ಏನಿದೆಯಲ್ಲ ಅದು ಖಂಡಿತವಾದಂತಹ ಈ ಕಂಪ್ಯೂಟರ್ ಡೆಸ್ಕ್ ಬೆಂಚಿನ ಜೊತೆ ಒಡನಾಟ ಅಲ್ವಾ ಅಲ್ಲ. ಅದು
ಅದು ಜೀವಂತ ಕುಸುಮಗಳ ಒಟ್ಟಿಗೆ ಇರುವಂತಹ ಒಡನಾಟ. ಹಾಗಾಗಿ ಶಿಕ್ಷಕರು ಎಷ್ಟೇ ಒತ್ತಡ ಇದ್ರೂ ಕೂಡ ಇವತ್ತು ನಗನಗುತ್ತಾ ಶಾಲೆಗೆ ಬರೋದೇ ಆ ಮಕ್ಕಳ ಮುಖ ನೋಡೋದು ನೋಡಿದಾಗೆಲ್ಲ ನಿರ್ಮಾಣ ಹೋಗ್ಬಿಡ್ತದೆ. ಹೌದು. ಹಾಗಾಗಿ ಆ ಮಕ್ಕಳೊಂದಿಗಿನ ಬೆಚ್ಚಗಿನ ಅನುಭವಗಳು, ಅವರು ತೋರಿಸೋ ಪ್ರೀತಿ, ಇವತ್ತು ದೂರ ದೂರದ ದೇಶಗಳಲ್ಲಿ ಬದುಕನ್ನು ಕಟ್ಕೊಂಡಿರುವಂತಹ ನಮ್ಮ ಮಕ್ಕಳು ನನ್ನ ಜೊತೆಯಲ್ಲಿ ಇಟ್ಕೊಂಡಿರುವಂತಹ ಒಡನಾಟ, ಅವರು ಉದಾಹರಣೆಗೆ ಒಂದು ಮಾತನ್ನು ಹೇಳಬೇಕು ಅಂತಂದ್ರೆ, ಮೊನ್ನೆ ಇಸ್ರೇಲ್ದಲ್ಲಿ ಇರುವಂತಹ ಒಬ್ಬ ವಿದ್ಯಾರ್ಥಿ ಬಹುಶಃ ಒಂದು 15ರಿಂದ 20 ವರ್ಷಗಳ ಹಿಂದೆ ನನ್ನ ಹತ್ರ ಕಲ್ತಿರೋನು. ಮೇಡಮ್ ನನ್ನ ಬರ್ಡೇ ಇದೆ ಇವತ್ತು ನನ್ಗೆ ವಿಶ್ ಮಾಡಿ ಅಂತ ಇಸ್ರೇಲ್ದಿಂದ ಇಡೀ ಫ್ಯಾಮಿಲಿ ವಿಡಿಯೋ ಕಾಲ್ ಮಾಡಿ ನನ್ನ ಜೊತೆ ಮಾತಾಡ್ತಾರಲ್ಲ. ಈ ಪ್ರೀತಿ ಅಭಿಮಾನ ಬೇರೆ ಯಾರಿಗೆ ಸಿಗೋದಕ್ಕೆ ಸಾಧ್ಯ? ಹಾಗಾಗಿ ವೈಯಕ್ತಿಕ ಬದುಕಿನಲ್ಲಿಯೂ ಕೂಡ ಅನೇಕ ಸವಾಲುಗಳನ್ನ ಎದುರಿಸಿ ಮೇಲೆ ಬಂದಂತಹ ನನಗೆ ಆತ್ಮಕಥನ ಬರೆಯೋದಕ್ಕಿಂತ ಅನುಭವ ಕಥನವನ್ನ ಬರೆಯೋದೇ ಬಹಳಷ್ಟು ಸೂಕ್ತ ಅಂತ ಅನ್ನಿಸ್ತು. ಜೊತೆಗೆ ಇವತ್ತು ಶಿಕ್ಷಣದಲ್ಲಿ ಈಗ ಶಿಕ್ಷಕರಿಗೆ ಬಹಳಷ್ಟು ಒತ್ತಡಗಳಿದೆ, ಒಪ್ಕೊಳ್ಳೇಬೇಕು. ಅದರ ಜೊತೆಯಲ್ಲಿ ಶಿಕ್ಷಣದ ಒಂದು ಪರಿಕಲ್ಪನೆ, ಸಮಾಜ ಶಿಕ್ಷಕರನ್ನ ನೋಡುವಂತಹ ದೃಷ್ಟಿಕೋನ, ಮತ್ತೆ ಶಿಕ್ಷಕರು ಪಾಲಕರ ನಡುವಿನ ಒಂದು ಒಡನಾಟ, ಇವೆಲ್ಲವೂ ಕೂಡ ನನಗೆ ಒಂದು ದಾಖಲಿಸಬೇಕು. ಕೊರೋನಾ ಕಾಲದಲ್ಲಿ ಶಿಕ್ಷಣದ ಮೇಲೆ ಉಂಟಾದಂತಹ ಒಂದು ಪರಿಣಾಮ, ಅದಕ್ಕೆ ನಾವು ಕಂಡುಕೊಂಡಂತಹ ಹೊಸ ಹೊಸ ಸಾಧ್ಯತೆಗಳು, ಇವೆಲ್ಲವನ್ನ ದಾಖಲಿಸುವುದರ ಜೊತೆಗೆ ಇವತ್ತು ಒಬ್ಬ ನಾನು ಬರಹಗಾರನಾಗಿ ಬೆಳೀಲಿಕ್ಕೆ ನನ್ನ ಶಿಕ್ಷಕ ವೃತ್ತಿ ನನಗೆ ಬಹಳ ದೊಡ್ಡ ಒಂದು ಕೊಡುಗೆಯನ್ನ ಕೊಟ್ಟಿದೆ. ಎಲ್ಲ ಒಂದು ಋಣಭಾರವನ್ನ ತೀರ್ಸೋದಕ್ಕೆ ಶಿಕ್ಷಕ ವೃತ್ತಿ ಬದುಕಿಗೊಂದು ಸಲಾಂ ಅನ್ನುವಂತಹ ಒಂದು ಕೃತಿಯನ್ನ ನಾನು ಹೊರತಂದಿದ್ದೇನೆ. ಅದು ನನಗೆ ಬಹಳ ಇಷ್ಟಪಟ್ಟಂತಹ ನಾನು ಬರೆದಿರುವಂತಹ ಅನುಭವ ಕಥನ. ಇದರಲ್ಲಿ ಯಾವ ಹೆಚ್ಚುಗಾರಿಕೆ ಇಲ್ಲ ಅಥವಾ ಯಾವ ಒಂದು ಸತ್ಯಾಂಶಕ್ಕೆ ದೂರವಾದಂತಹ ಯಾವ ಅಂಶ ಕೂಡ ಇಲ್ಲ. ವಾಸ್ತವವಾಗಿ ನಡೆದಿರುವಂತಹ ಘಟನೆಗಳನ್ನೇ ಅದರಲ್ಲಿ ಆಧರಿಸಿ ಪುಸ್ತಕ ರೂಪದಲ್ಲಿ ತಂದಿದ್ದೀರಿ. ಹೌದು. ಯಾಕೆಂದ್ರೆ ಈಗ ನೋಡಿ, ನಿಮ್ದು ಸ್ಕೂಲ್ ಇರ್ಬೋದು, ಕರ್ವ ಶತಮಾನೋತ್ಸವ ಆಯ್ತು. ಕರ್ವ ಶತಮಾನೋತ್ಸವ ಸಂಘಟನೆಗಳನ್ನ ನೋಡಿದೀವಿ, ತುಂಬಾ ಅದ್ಭುತವಾಗಿ ಆ ಸಂಘಟನೆಗಳನ್ನ ಮಾಡಿದಿರಿ. ಹಾಗೆ ನಮ್ಮ ಸರ್ದು ಹಾಗೇನೆ ಕರ್ಕಿ ಒಂದು ಚೆನ್ನಕೇಶವ ಪ್ರೌಢಶಾಲೆ ಒಂದು ಒಳ್ಳೆ ಹೆಸರನ್ನ ತಗೊಂಡಿದೆ. ಯಾಕೆಂದ್ರೆ ಒಂದು ಹೆಸರನ್ನ, ಒಂದು ಶಾಲೆ ಹೆಸರು ಬರಬೇಕು ಅಂದ್ರೆ ಅಲ್ಲಿ ಆ ಹೆಡ್ ಮಾಸ್ಟರ್ನ ಒಂದು ಕೆಲಸನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ಬೇರೆ ಶಿಕ್ಷಕರ ಒಂದು ಸಹಕಾರನೂ ಬೇಕು, ಆದ್ರೆ ಅಲ್ಲಿ ಹೆಡ್ ಮಾಸ್ಟರ್ನ ಒಂದು ಇದಿದ್ದಾಗ ಮಾತ್ರ, ಅಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ದಾಗ ಮಾತ್ರ ಆಡಳಿತ ಚೆನ್ನಾಗಿರುತ್ತೆ ಅಂತ. ಇಲ್ಲಾಂದ್ರೆ ರಾಜನೇ ಸರಿ ಇಲ್ಲ ಅಂದ್ರೆ ಆಡಳಿತ ಎಲ್ಲ ಆಗ್ಬೇಕು. ಸೊ ಹಾಗಾಗಿ ಈ ಎರಡೂ ಒಂದು ನೀವಿಬ್ರು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸ್ಕೂಲನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂತದ್ದು ನಿಜ, ಎಲ್ಲರಿಗೂ ಗೊತ್ತಿದೆ. ಈಗ ನಮ್ಗೊಂದು ಕೊನೆಯದಾಗಿ ನಮ್ಮ ಪ್ರಶ್ನೆ ಏನು ಅಂದ್ರೆ, ಸರ್ ಈಗ ನಿಮಗೆ ಪ್ರಶ್ನೆ ಏನು ಅಂದರೆ, ಒಂದು ಈ ಮಕ್ಕಳ ಒಂದು ಭವಿಷ್ಯ ನಿರ್ಧಾರ ಆಗುವಂಥದ್ದು ಪರೀಕ್ಷೆಯಿಂದನ ಅನ್ನುವಂಥದ್ದು. ಪರೀಕ್ಷೆಯಲ್ಲಿ ಅವನು 90-95 ಮಾಡಿದ್ರೆ ಮಾತ್ರ ಅವನ ಮುಂದೆ ಅವನ ಭವಿಷ್ಯ ಉಜ್ವಲ ಆಗಿರುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಈಗ ನಿಮ್ಮ ಪ್ರಕಾರ ವಿದ್ಯಾರ್ಥಿಗಳು ಒಂದು ಮಾತಿದೆ, ನೀತಿ ಇಲ್ಲದ ಶಿಕ್ಷಣ, ಭೀತಿ ಇಲ್ಲದ ಶಾಸನ, ಸ್ವಾರ್ಥ ಸಾಧನೆಗೆ ಸಿಂಹಾಸನ ಅಂತ. ಒಬ್ಬ ಬದುಕನ್ನು ಕಟ್ಕೊಳ್ಳುವಂತಹ ಮಾಧ್ಯಮ ಅದು ಶಿಕ್ಷಣ. ಹೌದು, ಬೇಕೇ ಬೇಕು. ಹೌದು. ಆದರೆ ಪರೀಕ್ಷೆ ಎಷ್ಟು ಮುಖ್ಯವೋ ಆ ಪರೀಕ್ಷೆ ಹೇಳುವಂಥದ್ದೇ ಜೀವನ ಕಟ್ಕೊಳ್ಳುವಂಥದ್ದು ಅಲ್ವೇ ಅಲ್ಲ. ಆದರೆ ಅಂಕ ಪಡೆಯುವಂಥದ್ದು ಅಥವಾ ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ನಾನು ದಾರಿ ಹುಡುಕಿಕೊಂಡು ಮುನ್ನಡೆದು ಸಮಾಜದ ಒಂದು ದೊಡ್ಡ ಆಸ್ತಿ ಆಗುವಂಥದ್ದಕ್ಕೆ ವಿದ್ಯೆ ಸಂಗಡ ಮೌಲ್ಯಮಾಪನ ಎಲ್ಲವೂ ಕೂಡ ಕಾರಣೀಕರ್ತವಾಗ್ತದೆ. ಆದರೆ ಅದರ ಸಂಗಡ ಒಂದು ಸಂಸ್ಕಾರ, ಸಂಸ್ಕೃತಿ, ನೀತಿ, ಮೌಲ್ಯ ಅದನ್ನು ಅಳವಡಿಸ್ಕೊಂಡ್ರೆ ಮಾತ್ರ ಅದು ಸಮಾಜದ ಆಸ್ತಿ ಆಗ್ಬೋದು ಹೊರತಾಗಿ ಎಜುಕೇಟೆಡ್ ಕ್ರಿಮಿನಲ್ ಆಗುವಂಥ ಒಬ್ಬ ಸ್ಥಿತಿ ನಿರ್ಮಾಣ ಆಗಿಬಿಟ್ರೆ ಅದು ಈ ಎಲ್ಲದಕ್ಕೆ ಕಷ್ಟದಾಯಕ ಆಗ್ತದೆ. ಆದ್ದರಿಂದ ಮೌಲ್ಯಮಾಪನ ಇರಲಿ, ಪರೀಕ್ಷೆ ಇರಲಿ, ಆ ಮಾಧ್ಯಮದಲ್ಲಿ ನೀತಿ, ಅದು ಸತ್ಯ, ಅಹಿಂಸೆ, ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಗುಣ ಎಲ್ಲವೂ ಕೂಡ ಇದ್ದು ಸಮಾಜದ ಆಸ್ತಿ ಆಗುವಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದಿದ್ರೆ ಅದು ಪರೀಕ್ಷೆ ಒಳ್ಳೆಯದಾಗಿರ್ತದೆ. ಕೇವಲ ಪರೀಕ್ಷೆ, ಕೇವಲ ಅಂಕ, ಮಾರ್ಕ್ಸಿಗಾಗಿ ಮಾತ್ರ, ರಿಮಾರ್ಕ್ಸ್ ಅಲ್ಲ, ಮಾರ್ಕ್ಸ್ ಬೇಕು ಹೇಳುವಂಥದ್ದಕ್ಕೆ ಮಾತ್ರ ಹೋಗಿ ಇವತ್ತು ಅಮೆರಿಕದ ಟವರನ್ನು ಉದುರಿಸಾಕಿದವರು ಕೂಡ ಇಂಜಿನಿಯರೇ, ಕಲ್ತಂತ ಗೋಲ್ಡ್ ಮೆಡಲಿಸ್ಟು. ಅಂತಹ ಕ್ರಿಮಿನಲ್ ಅನ್ನು ನಿರ್ಮಾಣ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ. ಶಿಕ್ಷಣಕ್ಕಿಲ್ಲ. ಶಿಕ್ಷಣದಲ್ಲಿ ಮೌಲ್ಯವನ್ನು ತಂದು ಸಮಾಜದ ಆಸ್ತಿಯಾಗಿ ಮಾಡಿದ್ರೆ ಮಾತ್ರ ಅದು ಒಂದು ಒಳ್ಳೇದಾಗ್ತದೆ ಹೊರತಾಗಿ ಆ ರೀತಿಯಾಗಿ ಪರೀಕ್ಷೆ ಇರಬೇಕಂತ ಹೇಳುವಂಥದ್ದು ನನ್ನ ಭಾವನೆ. ಖಂಡಿತ ಖಂಡಿತ. ತುಂಬ ಉತ್ತಮ ಮಾಹಿತಿಯನ್ನೇ ನೀಡಿದ್ರಿ. ಇಷ್ಟೊತ್ತು ನಮ್ಮ ಜೊತೆ ಕೂತು ನೀವಿಬ್ಬರು ಒಳ್ಳೆ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಯಾಕೆಂದರೆ ಈ ಶಿಕ್ಷಣ ಮತ್ತು ಪರೀಕ್ಷೆಗಳು ಇವೆರಡು ಭಾಳ ಒಂದು ಈಗಿನ ಒಂದು ಪರಿಸ್ಥಿತಿ ಏನಾಗಿದೆ ಅಂದರೆ,
ಶಿಕ್ಷಣ ಅಂದ್ರೆ ಅಲ್ಲಿ ಪರೀಕ್ಷೆನೇ ಒಂದು ಶಿಕ್ಷಣ ಅಂತ ಒಂದು ಬಿಂಬಿಸ್ಬಿಟ್ಟಿದ್ದಾರೆ ಅಂತ. ಶಿಕ್ಷಣ ಅಂದ್ರೆ ನೀವು ಹೇಳ್ದಾಗೇನೆ ಅಲ್ಲಿ ನೀತಿ ಅಥವಾ ಇದಿಲ್ಲದೆ ಇರುವಂತಹದ್ದು ಶಿಕ್ಷಣನೇ ಅಲ್ಲ, ಅದು ನೀತಿ ಇಲ್ಲದೆ ಇರುವ ಶಿಕ್ಷಣ ಅನ್ನುವಂಥದ್ದು ಬದುಕಿನ ಒಂದು ಅವಿಭಾಜ್ಯ ಅಂಗ ಅಂಗ ಆಗ್ಬೇಕು. ಅದು ಅದೇ ಅವಿಭಾಜ್ಯ ಅಂಗ. ಶಿಕ್ಷಣ ಅನ್ನುವಂಥದ್ದು ಕೇವಲ ಪರೀಕ್ಷೆಗಾಗಿಯೋ ಅಥವಾ ಉತ್ತಮ ಸ್ಯಾಲರಿ ತಗೊಳ್ಳೋದಕ್ಕೋಸ್ಕರನೋ ಅದಾಗಬಾರದು. ಅದು ನಾವು ಪಡ್ಕೊಂಡಿರುವಂತಹ ಒಂದು ಶಿಕ್ಷಣ ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾದಾಗ ನಮ್ಮಲ್ಲಿರುವಂತಹ ಬೌದ್ಧಿಕ ದಾರಿದ್ರ್ಯ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ತೊಲಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಖಂಡಿತ ಮೇಡಮ್, ಅದು ನಿಜ. ಆ ತರ ಒಂದು ಶಿಕ್ಷಣ ಇದ್ರೆ ಅದು ಒಂದು ನಿಜವಾದ ಶಿಕ್ಷಣ ಅಂತ ನಾವು ಹೇಳ್ಬೋದು. ಈಗೆಲ್ಲ ಸರ್ ಹೇಳ್ದಾಗೇನೆ ಭಯೋತ್ಪಾದನೆ ಕೃತ್ಯ ಮಾಡೋದವನು ಅಮೆರಿಕದ ಗೋಲ್ಡ್ ಮೆಡಲಿಸ್ಟ್, ಅವನು ಗೋಲ್ಡ್ ಮೆಡಲ್ ಏನಕ್ಕೆ ಪ್ರಯೋಜನ ಆಯ್ತು ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ ಅಲ್ಲಿ. ಸೊ ಹಾಗಾಗಿ ಒಳ್ಳೆ ಉತ್ತಮ ಮಾಹಿತಿಯನ್ನು ಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು ಸರ್ ನಿಮಗೂ ಕೂಡ ಮೇಡಮ್ ತುಂಬಾ ಧನ್ಯವಾದಗಳು. ನುಡಿಸಿರಿ ವಾಹಿನಿಯ ಎಲ್ಲ ಶ್ರೋತೃ ವರ್ಗಕ್ಕೂ ಕೂಡ ಮತ್ತು ಎಲ್ಲ ನೌಕರರ ವರ್ಗಕ್ಕೂ ಕೂಡ ಅಭಿನಂದನೆಗಳು. ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ನುಡಿಸಿರಿ ವಾಹಿನಿಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನುಡಿಸಿರಿ ವಾಹಿನಿಯ ಎಲ್ಲ ಅಭಿಮಾನಿ ವರ್ಗದವರಿಗೆ, ವೀಕ್ಷಕರಿಗೆ, ಸಮಸ್ತ ವೀಕ್ಷಕ ಬಳಗದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿಯನ್ನ. ಇದು ಕರುನಾಡಿನ ನಾಡಿ ಮಿಡಿತ.